ತಕ್ಷಣ ತೀರಾ ಅಲರ್ಜಿ ಆಗಿಬಿಡುತ್ತೆ. ಅದರಿಂದಾಗಿ ನೀರು ಅನ್ನೋದು ಹೇಗೆ ಪ್ರಕೃತಿಯಲ್ಲಿ ಸಿಗುತ್ತೋ ಹಾಗೆ ಅದಕ್ಕೆ ತತ್ತತ್ತೋಯಂ ಸದಾ ವಸೇತ್ ಅಂತ, ಆಯಾ ಜಾಗದ ನೀರನ್ನೇ ಉಪಯೋಗಿಸಿ ಅಂತ ಅಲ್ಲಲ್ಲಿಯ ಕಾಲಕ್ಕೆ. ಇದು ಸ್ನಾನಕ್ಕೂ ಆಯಿತು, ಶೌಚಕ್ಕೂ ಆಯಿತು, ಕುಡಿಲಿಕ್ಕೂ ಆಯಿತು, ಎಲ್ಲದಕ್ಕೂ ಆಯಿತು. ಹಾಗೆ ನೋಡಿ, ಸಾಮಾನ್ಯ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮಳೆಯಲ್ಲಿ ನೆನೀತಾವೆ, ಎಲ್ಲೋ ನೀರು ಕುಡಿತಾವೆ, ಎಲ್ಲೋ ರಸ್ತೆಯಲ್ಲಿರ್ತಾ ಕುಡಿತಾ, ಯಾವತ್ತಾದರೂ ಜ್ವರ ಬರುತ್ತಾ, ಯಾವತ್ತಾದರೂ ತಲೆ ಬಿಸಿ ಮಾಡ್ಕೊಂಡು ಓಡಾಡುತ್ತಾ? ಇಲ್ಲ. ನಮಗೆ ಮಳೆ ನೀರು ಹನಿ ಬಿತ್ತು ಅಂತ ಡೌಟ್ ಬಂದ ತಕ್ಷಣ ಜ್ವರ ಬಂದುಬಿಡುತ್ತೆ. ನಮ್ಮ ಪರಿಸ್ಥಿತಿ ಅಷ್ಟು ದುರ್ಬಲವಾಗಿಬಿಟ್ಟಿದೆ. ಆದರೆ ಆ ದೌರ್ಬಲ್ಯವನ್ನು ನಾವು ಕಳ್ಕೊಳ್ಳುವಷ್ಟು ಸ್ವಲ್ಪ ಮಾನಸಿಕ ಧೈರ್ಯವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೋಸ್ಕರ ಅವರು ಹೇಳಿದರು, ಮುಖ್ಯವಾಗಿ ಆಚಮನೆ ಅಂತ ಅನ್ನೋದು ಸ್ನಾನದ ಅರ್ಥ. ಸ್ನಾನ ರೂಪೋ ನಿಗದ್ಯತೆ, ಅದು ಸ್ನಾನವೇ. ಆಚಮನೆ ಮಾಡುವುದು ಅಂದರೆ ಒಂದು ಸ್ನಾನ ಅಂತ ಅರ್ಥ ಅಂತ. ಇಲ್ಲ ನಮಗದು ಮಂತ್ರ ಗೊತ್ತಿಲ್ಲ ಅಥವಾ ಅಂಥ ಅಧಿಕಾರ ಇಲ್ಲ ಅಂತಾದಾಗ ಅವರಿಗೆ ನಾಮತ್ರಯೇಣ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ 3 ಮಂತ್ರದಿಂದ ಆಚಮನೆ ಮಾಡುವ ಕ್ರಮವನ್ನು ಹೇಳುತ್ತಾರೆ. ಸರಿ, ಜಲಪ್ರಾಶ್ ಅಂದರೆ ನೀರನ್ನು ತೆಗೆದುಕೊಳ್ಳುವುದು 3 ಬಾರಿ ಆದಮೇಲೆ ಗೋವಿಂದಾಯ ನಮಃ, ವಿಷ್ಣವೇ ನಮಃ 2 ಕೈಗಳನ್ನು ಉಜ್ಜಿಕೊಳ್ತೇವೆ. ಕರತಲ ಕರ ಪೃಷ್ಠಾಭ್ಯಾಂ ನಮಃ. ಕರತಲ ಕರ ಪೃಷ್ಠ, ಇದು ಕರತಲ, ಇದು ಕರಪೃಷ್ಠ, ಇದೆರಡನ್ನು ಕೂಡ ಉಜ್ಜಿಕೊಳ್ಳುವುದು ನಾವು ಕೈಯನ್ನು. ಅಂದರೆ ಕೈಯನ್ನು ಶುದ್ಧಿ ಮಾಡ್ಕೊಂಡು ನೀರು ಹಾಕಿ ತೊಳೆದುಕೊಳ್ಳೋದು. ನೀವು ನೋಡ್ತೀರಿ ಡಾಕ್ಟ್ರು ಅವ್ರು ಏನು ಮಾಡಿದರೂ ಕೂಡ ಒಂದು ಸರ್ತಿ ಅಲ್ಲೊಂದು ಸೋಪಿದ್ದು ವಾಟ್ರ್ ಇರುತ್ತೆ, ಒಂದು ಸರ್ತಿ ಹಿಂಗಂದು ಹಿಂಗೆ ತೊಳ್ಕೊತಾ ಇರ್ತಾರೆ. ನಮ್ಗೆ ಅದು ನೋಡುವಾಗ ಆಶ್ಚರ್ಯ ಅನಿಸುತ್ತೆ. ನಮಗೆ ನಮ್ಮ ಜಪದಲ್ಲಿ ಅದನ್ನೇ ಹೇಳ್ಕೊಟ್ರೆ ಇದು ಯಾಕೆ ಮಾಡಬೇಕು, ಎಲ್ಲ ಪ್ರತಿ ಸರ್ತಿ ಏನಪ್ಪ ಕೈ ತೊಳಿಬೇಕು ಅಂತ ನಮ್ಗೆ ಅನಿಸ್ತಾ ಇದೆ. ಆದರೆ ವಸ್ತುತಃ ಇದು ಕೂಡ ಮತ್ತೆ ಹೈಜಿನಿಕ್. ಮುಂದೆ ಮಾಡುವ ಪ್ರತಿಯೊಂದು ಕ್ರಿಯೆಗಲ್ಲೂ ಕೂಡ ನಾವು ಶುಚಿಯನ್ನು ಕಾಪಾಡಿಕೊಂಡು ಬರಬೇಕು ಅನ್ನೋದು ತಾತ್ಪರ್ಯ. ನೋಡಿ, ಇಂಥ ಅಂದರೆ ಗಾಯತ್ರಿಯ ಮಂತ್ರ ಎಷ್ಟು ಅಪೂರ್ವವಾದದ್ದು ಅಂತ ಇಷ್ಟು ಶೌಚವೇ ತಿಳಿಸ್ತಾ ಇದೆ ನಮಗೆ. ಇಷ್ಟು ಶೌಚವನ್ನು ಸಂಪಾದಿಸಿದ ಮೇಲೆ ಆ ಗಾಯತ್ರಿಯ ಅರ್ಥ ಅನ್ನೋದು ನಮಗೆ ಅಷ್ಟು ಚೆನ್ನಾಗಿ ಹೊಳಿಲಿಕ್ಕೆ ಸಾಧ್ಯ. ನಾವು ಸಹಜವಾಗಿ ಒಂದು ಸಣ್ಣ ಪ್ರಾರ್ಥನೆಯ ರೂಪದಲ್ಲಿ ಫಲ ಕೊಟ್ಟೇ ಕೊಡುತ್ತೆ. ಬ್ರಹ್ಮಾಸ್ತ್ರ ಅಂತ ನಾವು ಕೇಳುತ್ತೇವೆ ಮಹಾಭಾರತ ರಾಮಾಯಣಾದಿಗಳಲ್ಲಿ. ಅದಕ್ಕೆ ಬಳಸ್ತಾ ಇದ್ದ ಮಂತ್ರ ಬೇರೆ ಯಾವುದೂ ಅಲ್ಲ. ಬ್ರಹ್ಮಾಸ್ತ್ರ ಅಂದರೆ ಕ್ಷಣ ಮಾತ್ರದಲ್ಲಿ ಇಡೀ ಪ್ರಪಂಚವನ್ನು ದಹಿಸಬಲ್ಲ ಮಂತ್ರ ಅದು. ಅದಕ್ಕೆ ಬಳಸ್ತಾ ಇದ್ದದ್ದು ನಾವು ಈಗ ಜಪ ಮಾಡುವ ನಿತ್ಯದ ಗಾಯತ್ರಿ ಮಂತ್ರವೇ. ಆದರೆ ನಾವು ಮಾಡಿದರೆ ಏನೂ ಆಗಲ್ಲ. ಅವರು ಬರೀ ಹುಲ್ಲು ತೆಗೆದು ಮಂತ್ರವನ್ನು ಯೋಚನೆ ಮಾಡಿ ಈಗ ಹಾಕಿದರೆ ಪ್ರಪಂಚ ಢಮಾರ್ ಅಂತ ಸುಟ್ಟೋಗ್ತಿತ್ತು. ಯಾಕಿದು? ಅವರಲ್ಲಿ ಅಷ್ಟು ಶೌಚ ಇತ್ತು, ಅಷ್ಟು ನಿಷ್ಠೆ ಇತ್ತು, ಅಷ್ಟು ನಂಬಿಕೆ ಇತ್ತು, ಅಷ್ಟು ಶ್ರದ್ಧೆ ಇತ್ತು, ಅದನ್ನು ನಂಬುತ್ತಾ ಇದ್ದರು, ಅದು ಅವರಿಗೆ ಫಲ ಕೊಡ್ತಾ ಇತ್ತು. ನಾವು ಅಯ್ಯೋ ಅದೆಲ್ಲರೀ ಪುರಾಣದಲ್ಲಿ ಮಾತ್ರ ಆಗೋದೇ ಸಾಧ್ಯ ಇಲ್ಲ, ಹೇಗ್ರಿ ಆಗುತ್ತೆ, ನಾವು ಎಷ್ಟೆಲ್ಲ ಮಾಡ್ತೀವಿ, ಏನೂ ಆಗಲ್ಲ. ನಮ್ಮ ಮೆಕ್ಯಾನಿಕಲ್ ಆದ ಮಾತಿನಿಂದ ಸಿಗುವಂಥದ್ದಲ್ಲ ಅದು. ಮೆಕ್ಯಾನಿಕಲ್ನ ಜೊತೆಗೆ ಮಾನಸಿಕವಾದ ಇನ್ವಾಲ್ವ್ಮೆಂಟು ಅದರ ಜೊತೆಗೆ ಸೇರಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಶುದ್ಧತೆಯನ್ನು ಹೇಳ್ತಾರೆ. ಅದಾದಮೇಲೆ ತ್ರಿವಿಕ್ರಮಾಯ ನಮಃ, ವಾಮನಾಯ ಹೌದು ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಮೇಲ್ತುಟಿ ಕೆಳತುಟಿಯನ್ನು ಮುಟ್ತೇವೆ. ಅಂದರೆ ಈ 2 ರೂಪಗಳನ್ನು ನಾನು ಆ ಶಬ್ದದ ಅರ್ಥವನ್ನು ಆಮೇಲೆ ಹೇಳ್ತೇನೆ. ವಾಮನಾಯ ನಮಃ, ಶ್ರೀಧರಾಯ ನಮಃ, ದವಡೆಯನ್ನು ಮುಟ್ಟಿಕೊಂಡು ಆ ನಂತರದಲ್ಲಿ ಹೃಷಿಕೇಶಾಯ ನಮಃ, ಮತ್ತೊಂದು ಸರ್ತಿ ಕೈ ತೊಳ್ಕೊಳ್ಬೇಕು. ಹೃಷಿಕೇಶನನ್ನು ಸ್ಮರಣೆ ಮಾಡುವುದು ಅಂದರೆ ಹೃಷಿಕ ಅಂದರೆ ಇಂದ್ರಿಯ, ಈ ಎಲ್ಲ ಇಂದ್ರಿಯಗಳಿಗೆ ಒಡೆಯ ಈಶ ನಾರಾಯಣ. ಅಂತಹ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಎಲ್ಲ ಇಂದ್ರಿಯಗಳನ್ನು ರಕ್ಷಣೆ ಮಾಡುವಂತ ಕೇಳಿದ. ಪದ್ಮನಾಭಾಯ ನಮಃ, ಕಾಲಿಗೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ. ದಾಮೋದರಾಯ ನಮಃ, ನೆತ್ತಿಯನ್ನು ಒಂದು ಸರ್ತಿ ಮುಟ್ಟಿದ. ಸಂಕರ್ಷಣಾಯ ನಮಃ, ಮೂಗಿನ ತುದಿಯನ್ನು ಹಿಡ್ಕೊಂಡ. ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಎಡಹೊರಳೆ ಬಲಹೊರಳೆ, ಬಲಹೊರಳೆ ಎಡಹೊರಳೆ. ಆಮೇಲೆ ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಲ್ಲಿ ಬಲಗಣ್ಣು ಮತ್ತು ಎಡಗಣ್ಣು. ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಎಡಗಿವಿ ಬಲಗಿವಿ. ಅಚ್ಯುತಾಯ ನಮಃ, ಹೊಕ್ಕಳನ್ನು ನಾಭಿಯನ್ನು ಮುಟ್ಟುವುದು. ಜನಾರ್ದನಾಯ ನಮಃ, ಎದೆಯನ್ನು ಮುಟ್ಟುವುದು. ಉಪೇಂದ್ರಾಯ ನಮಃ, ಮತ್ತೆ ತಲೆಯನ್ನು ಮುಟ್ಟುವುದು. ಮೊದಲಾಗುವಾಗ ಸ್ಪಷ್ಟ ನೆತ್ತಿಯನ್ನು ಮುಟ್ಟಬೇಕು ಅಂತಿದೆ. ಮಧ್ಯದ ಅದು ನಮ್ಮ ಈ 6 ಚಕ್ರಗಳಲ್ಲಿ ಕೊನೆಗೆ ಸಂಬಂಧಪಟ್ಟ ಸಹಸ್ರಾರ ಚಕ್ರದ ದ್ವಾರ ಅದು. ನೀವು ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನೆತ್ತಿ ಮುಟ್ಟಿದ್ರೆ ಗೊತ್ತಿರುತ್ತೆ, ಮೆತ್ತಗಿರುತ್ತೆ. ಅದು ಹುಟ್ಟುವಾಗ ಬಹಳ ಮೆತ್ತಗಿರುತ್ತೆ. ಆಮೇಲೆ ಬುದ್ಧಿ ಬಂತು ಅಂತ ಜ್ಞಾನ ಬಂದ ಮೇಲೆ ಎಮ್ಮೆ ಚರ್ಮ ದಪ್ಪ ಆಗುತ್ತೆ. ವಸ್ತುತಃ ನಮಗೆ ಈ ಪ್ರಾಣಶಕ್ತಿ ಜಾಗೃತ ಆದಮೇಲೆ ಹೋಗಬೇಕಾದ ಜಾಗ ಅದು. ವಸ್ತುತಃ ಒಂದೇ ಜನ್ಮದಲ್ಲಿ ಹೋಗುತ್ತೆ ಅಂತಿಲ್ಲ, ಅದು ಪ್ರತಿ ಜನ್ಮದಲ್ಲೂ ಸಾಧನೆ ಮಾಡಿ 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 ಒಂದು ಹಂತಕ್ಕೆ ಬಂದಾಗ ನಮ್ಮ ನೆತ್ತಿಯ ಭಾಗ ಒಡೆದು ಹೋಗುತ್ತೆ. ಅದು ಒಡೆಯುವುದಿಲ್ಲ ಅಂತ ಕೆಲವೊಮ್ಮೆ ತೆಂಗಿನಕಾಯಿ ಒಡೆದು ಮಲಗಿಸ್ತಾರೆ, ಅದು ಬೇರೆ. ಹರಿ ಕೃಷ್ಣ, ಎಡತೋಳು ಮತ್ತು ಬಲತೋಳು, ಇದು ಒಟ್ಟು ಆಚಮನೆಯನ್ನು ಮಾಡುವಾಗ ಇರುವಂತಹ ಕ್ರಮ. ಇದಿಷ್ಟು ನಾಮದ ಅರ್ಥವನ್ನು ತಿಳ್ಕೊಳ್ಳುವಾಗ ಕೇಶವ ಅಂದರೆ ಭಗವಂತನ ರೂಪ ಅನ್ನೋದು ಸೂರ್ಯನಾರಾಯಣ ಅಂತ ಏನು ಕರೀತೇವೆ, ಅದರ ಶಕ್ತಿ ಕ ಈಶ, ಕಶ್ಚಾಸೌ ಈಶಶ್ಚ ಕೇಶೌ, ಕೇಶೌ ವರ್ತಯತಿ ಇತಿ ಕೇಶವ.
ಬ್ರಹ್ಮ ರುದ್ರಾದಿಗಳ ದೇವತೆಗಳನ್ನೆಲ್ಲರನ್ನೂ ಕೂಡ ನಿಯಮಿಸುವಂತಹ ಶಕ್ತಿ ಇದು ಅಂತ ಕೇಶವಾನ್ ಶಬ್ದ ಹೇಳುತ್ತೆ. ನಾರಾಯಣ ಅಂದರೆ ಎಲ್ಲ ದೋಷಗಳನ್ನು ಕಳೆದುಕೊಂಡವ, ಎಲ್ಲ ಗುಣಗಳನ್ನೇ ತುಂಬಿಕೊಂಡವ. ಮಾಧವ ಅಂದರೆ ಮಾ ಅಂದರೆ ಲಕ್ಷ್ಮೀದೇವಿ, ಧವ ಅಂದರೆ ಗಂಡ, ಲಕ್ಷ್ಮೀನಾರಾಯಣ ಅಂತ ಅರ್ಥ. ಗೋವಿಂದಾಯ ನಮಃ ವಿಷ್ಣವೇ ನಮಃ, ಗೋವುಗಳನ್ನು ವೇದಗಳನ್ನು ರಕ್ಷಿಸಿದವ. ಯಾರು ಅದಕ್ಕೆ ಅಂದರೆ ಭಗವಂತನಿಗೆ ಶರಣ ಆಗ್ತಾರೋ ಅಂಥವರನ್ನು ರಕ್ಷಿಸುವವ. ವಿಷ್ಣು ಅಂದರೆ ಪ್ರತಿಯೊಂದು ವಸ್ತುವಿನೊಳಗೂ ಪ್ರವೇಶಿಸಿದ, ವಿಷ ಪ್ರವೇಶನೆ ಅಂತ ಎಲ್ಲದರೊಳಗೂ ಸೇರಿಕೊಂಡಿದ್ದಾನೆ. ಇನ್ನೂ ಮುಖ್ಯ, ವಿಷಂ ನುದತಿ, ವಿಷವನ್ನು ಕಳೀತಾನೆ, ಸಂಸಾರವೆಂಬಂತಹ ವಿಷವನ್ನು ಕಳೀತಾನೆ. ಹೃಷಿಕೇಶ, ಎಲ್ಲ ಹೃಷಿಕೇಶ ಅಂದರೆ ಇನ್ನೊಂದು ಅರ್ಥ, ಹೃಷಿ ಅಂದರೆ ಹರ್ಷ, ಸಂತೋಷ. ಪ್ರತಿ ಕ್ಷಣದಲ್ಲೂ ನಮ್ಮನ್ನು ಸಂತೋಷದಿಂದ ಇರಗೊಡಬಲ್ಲವ. ನಾವು ಅವನನ್ನು ನೆನಪಿಸ್ಕೊಂಡ್ರೆ ಅವನು ನಮ್ಮನ್ನು ಸಂತೋಷದಲ್ಲಿ ಇಡ್ತಾನೆ. ನಾವು ನೆನಪಿಸ್ಕೊಳ್ಳಿಲ್ಲ ಅಂದರೆ ನಮ್ಗೆ ಸಂತೋಷ ಇರಲ್ಲ. ಕೇಶ ಅಂದರೆ ಮೈ ರೋಮ ಎಲ್ಲ ಹರ್ಷದಿಂದ ನಿಟಾರ್ ಅಂತ ನಿಮಿರುತ್ತಲ್ವ, ರೋಮಾಂಚನ ಅಂತ ಹೇಳ್ತೇವಲ್ಲ, ಆ ರೋಮಾಂಚನವನ್ನು ಭಗವಂತನ ಅನುಭೂತಿಯಿಂದ ಕೊಡುವವ ಋಷಿಕೇಶ. ಹೊಕ್ಕಳಿನಿಂದ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದವ ಪದ್ಮನಾಭ. ದಾಮೋದರ, ಹೊಟ್ಟೆಗೆ ತಾಯಿಯಿಂದ ಹಗ್ಗವನ್ನು ಕಟ್ಟಿಸಿಕೊಂಡವ. ಸಂಕರ್ಷಣ, ಎಲ್ಲವನ್ನೂ ಸಮ್ಯಕ್ ಕರ್ಷತಿ, ಚೆನ್ನಾಗಿ ತನ್ನೆಡೆಗೆ ಎಳೆದುಕೊಳ್ಳುವವ. ವಾಸುದೇವ, ಎರಡರ್ಥ, ಇದ್ದಾರೆ ಅಂತ ನಂಬುವವರಿಗೆ ದೇವ, ಇಲ್ಲ ಅಂತ ನಂಬುವವರಿಗೆ ವಾಸು. ವಾಸು ಅಂದರೆ ವಾಸಯತಿ, ಮುಚ್ಚಿಕೊಳ್ತಾನೆ. ದೇವ ಅಂದರೆ ತೆರೆದುಕೊಳ್ತಾನೆ. ಇಲ್ಲ ಅಂತ ವಾದಿಸುವವರಿಗೆಲ್ಲ ಇಲ್ಲ ಅಂತಲೇ ಅನ್ನಿಸ್ತಾ ಇರುತ್ತೆ. ಕೊನೆಯವರು ಯೋ ಯಚ್ಛ್ರದ್ಧ ಸಯೇವ ಸಹ, ಯಾರಿಗೆ ನಂಬಿಕೆ ಇದೆ ಅಂತಿರುತ್ತೋ ಅವನಿಗೆ ನಾನು ಇದ್ದೇನೆ ಅಂತ ಧೈರ್ಯ ಇನ್ನೂ ತುಂಬ್ತಾನೆ. ಯಾರು ಇಲ್ಲ ಅಂತ ಬಡ್ಕೊಳ್ತಾ ಇರ್ತಾನೋ ನೀನು ಇಲ್ಲ ಅಂತಲೇ ನಂಬು ಅಂತ ದೇವರು ಅವನಿಗೂ ಕೂಡ ಅವನದ್ದೇ ಆದ ಯೋಚನೆಯನ್ನೇ ಗಟ್ಟಿ ಮಾಡ್ತಾನೆ. ಅದರಿಂದಾಗಿ ವಾಸು ದೇವ, ಯಾರು ಇಲ್ಲ ಅಂತಾನೋ ಅವನಿಗೆ ವಾಸು, ಯಾರು ಇದೆ ಅಂತಾನೋ ಅವನಿಗೆ ದೇವ. ಎಲ್ಲರಿಗೂ ಸಂಬಂಧಪಟ್ಟಂತೆ ವಾಸುದೇವ ಅಂದರೆ ದೇವರು ಎಲ್ಲರನ್ನೂ ರಕ್ಷಿಸೇ ರಕ್ಷಿಸ್ತಾನೆ. ಅದರ ನಂಬಿಕೆಯಲ್ಲಿ ಉಳಿಯಲ್ಲ ಅಷ್ಟೇ ಅವನು. ಪ್ರದ್ಯುಮ್ನ, ದ್ಯುಮ್ನ ಅಂದರೆ ಹೊಳೆಯುವುದು, ಚೆನ್ನಾಗಿ ಹೊಳಿತಾ ಇರ್ತಾನೆ. ನಮ್ಮ ಹೃತ್ಕಮಲದಲ್ಲಿ ಯಾವಾಗಲೂ ಅವನು ಹೊಳೆಯದೇ ಇದ್ದರೆ, ಎಚ್ಚರದಲ್ಲಿ ಇಲ್ಲದೇ ಇದ್ದರೆ ನಾವು ಎಚ್ಚರ ಇರಲಿಕ್ಕೆ ಸಾಧ್ಯ ಇಲ್ಲ. ಅನಿರುದ್ಧ, ಅವನನ್ನು ತಡೆಯೋರು ಯಾರೂ ಇಲ್ಲ. ಪುರುಷೋತ್ತಮ, ಅವನಷ್ಟು ಉತ್ತಮವಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಪ್ರತಿಯೊಂದು ಪುರುಷನಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಏನ್ರಿ ಗಂಡು ಹೆಂಗಸರಲ್ಲಿ ಇಲ್ವ ಹಾಗಾದರೆ ಪುರುಷೋತ್ತಮ ಅಂತ ಹೇಳ್ತೀರಿ ನೀವು? ಪುರುಷ ಅನ್ನುವ ಶಬ್ದಕ್ಕರ್ಥ ಗಂಡಸು ಹೆಂಗಸು ಅಂತಲ್ಲ, ಅದು ನಾವು ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ನಾವು ಮಾಡಿಕೊಂಡದ್ದು. ಪುರುಷ ಅಂದರೆ ಸಾಧಕ ಜೀವ ಅಂತ ಅಷ್ಟೇ ಅರ್ಥ. ಪುರು ಸಹ, ಭಗವಂತನನ್ನು ತಿಳಿದುಕೊಳ್ಳಲು ಬಯಸುವ ಜೀವ, ಅದು ಹೆಣ್ಣು ಆಗಿರಬಹುದು ಗಂಡು ಆಗಿರ್ಬೋದು, ಶರೀರದಲ್ಲಿ ಇರುವವ ಅಂತ ಅರ್ಥ. ಪುರ ಅಂದರೆ ಶರೀರ, ಎಲ್ಲರದ್ದು ಪುರನೇ ಅಲ್ವಾ? ಎಲ್ಲರ ಶರೀರದಲ್ಲೂ ಶೇತೆ ವಾಸಿಸುತ್ತಾನೆ, ಹಾಗಾಗಿ ಅವನಿಗೆ ಪುರುಷ ಅಂತ ಹೆಸರು. ಹಾಗಾಗಿ ಅಂತಹ ಪುರುಷರಲ್ಲಿ ನಮ್ಮೆಲ್ಲರಿಗಿಂತ ಉತ್ತಮ ಎತ್ತರದಲ್ಲಿರುವವನು. ಅಧೋಕ್ಷಜ, ಇದು ಬಹಳ ಉತ್ತಮವಾದ ಹೆಸರು ದೇವರಿಗೆ. ಅಕ್ಷ ಅಂದರೆ ಕಣ್ಣು, ಅಕ್ಷದಿಂದ ಕಾಣಿಸಿಕೊಳ್ಳುವವ. ಆದರೆ ನಮ್ಮ ಅಕ್ಷಕ್ಕೆ ಕಾಣಿಸ್ತಾ ಇಲ್ಲಲ್ಲ, ತೆರೆದ ಕಣ್ಣಿಗೆ ಕಾಣಿಸೋದಿಲ್ಲ ಅವನು. ಅಧೋಕ್ಷಜ, ಮುಚ್ಚಿದ ಕಣ್ಣಿಗೆ ಕಾಣಿಸಿಕೊಳ್ಳುವವ. ಮುಚ್ಚಿದರೆ ಮಾತ್ರ ಅವನು ಒಳಗಿನಿಂದ ಕಣ್ಣು ತೆರೆಸ್ತಾನೆ. ನಾವು ಹೊರಗಿನಿಂದ ಎಷ್ಟು ಕಾಣಲಿಕ್ಕೆ ಹೋಗ್ತೇವೋ ಅಷ್ಟು ದೇವರು ಕಾಣಿಸೋದೇ ಇಲ್ಲ, ಅದು ನೆರಳನ್ನು ಹಿಡಿಲಿಕ್ಕೆ ಹೋದ ಹಾಗೆ. ಅದಕ್ಕೆ ಅವನಿಗೆ ಹೆಸರೇ ಅಧೋಕ್ಷಜ. ನಾರಸಿಂಹ, ನರ ಮತ್ತು ಸಿಂಹನಾಗಿ ಎರಡು ರೂಪದಿಂದ ಕಾಣಿಸಿಕೊಂಡವ. ನರರ ಬುದ್ಧಿವಂತಿಕೆ ಇರಬೇಕು, ಪ್ರಾಣಿಗಳ ಪ್ರಾಮಾಣಿಕತೆ ಇರಬೇಕು. ಎರಡೂ ಸೇರಿದಾಗ ಮಾತ್ರ ನಮ್ಮಲ್ಲಿ, ಯಾಕೆಂದರೆ ಪ್ರಾಣಿಗಳನ್ನು ನೋಡಿ ಎಷ್ಟೇ ಶಕ್ತಿ ಇದ್ರೂ ಅವರು ದುರ್ಬಳಕೆ ಮಾಡಿಕೊಳ್ಳಲ್ಲ. ಮನುಷ್ಯನ ಜೊತೆಗೆ ಸೇರಿದ ನಾಯಿ ಬೆಕ್ಕುಗಳು ಹಾಗಾಗ್ಬೋದು, ಆದರೆ ಸಹಜವಾಗಿ ಕಾಡಿನಲ್ಲಿರುವ ಪ್ರಾಣಿಗಳು ಯಾವತ್ತೂ ಕೂಡ ತಮ್ಮ ಬುದ್ಧಿವಂತಿಕೆಯನ್ನು ಇನ್ನೊಂದರ ಮೇಲೆ ಸವಾರಿ ಮಾಡಲಿಕ್ಕೆ ದುರ್ಬಳಕೆ ಮಾಡಿಕೊಳ್ಳೋದು ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ಬುದ್ಧಿ ಇದೆ, ಪ್ರಾಮಾಣಿಕತೆ ಇಲ್ಲ. ಪ್ರಾಣಿಗಳಲ್ಲಿ ಪ್ರಾಮಾಣಿಕತೆ ಇದೆ, ಪಾಪ ಬುದ್ಧಿ ಇಲ್ಲ. ಅದು ಎರಡೂ ಸೇರಿದರೆ ಮಾತ್ರ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ. ಅದನ್ನು ನರಸಿಂಹ ರೂಪ ನಮಗೆ ತೋರಿಸಿಕೊಟ್ಟಿತ್ತು, ಅದು ನಾರಸಿಂಹ. ಅಚ್ಯುತ, ಚ್ಯುತಿಯೇ ಇಲ್ಲದವ. ಯಾರಿಗೆ ಚ್ಯುತಿ ಇರುತ್ತೆ? ಭಗವಂತನಿಗೆ ಅಚ್ಯುತ ಅಂತ ಯಾಕೆ ಹೆಸರು? ಅದು ಕೊನೆಗೆ ಮತ್ತೆ ಬರುತ್ತೆ, ನಾನು ಅದನ್ನು ಇಲ್ಲೇ ತೊಗೊಂಡು ಹೇಳಿ ಮುಗಿಸ್ಬಿಡ್ತೇನೆ. ಅಚ್ಯುತ, ಅನಂತ, ಗೋವಿಂದ ಅಂತ 3 ಹೆಸರಿದೆ. ತುಂಬ ಅಗತ್ಯವಾಗಿ ತಿಳ್ಕೊಳ್ಬೇಕು. ದಾಸರು ಹೇಳಿದ್ರಲ್ಲ, ನಿನಗೆ ಈ 3 ನಾಮ ಯಾರಪ್ಪ ಇಟ್ರು ಅಂತ ಆಕ್ಷೇಪ ಮಾಡ್ತಾರೆ. ಅಂದರೆ ಅತ್ಯಂತ ಅದ್ಭುತವಾದದ್ದು ಅಂತ. ಚ್ಯುತಿ ಇಲ್ಲದವ ಯಾಕೆ? ಅವನು ಅನಂತ. ಅಯ್ಯೋ, ಅನಂತ ಅಂದ್ರೇನು? ಅನಂತ ಅಂತಂದರೆ ನಮಗೆ ಈಗ ನಾವು ಮಾಡುವ ಕೆಲಸದಲ್ಲಿ ಚ್ಯುತಿ ಇದೆ. ಯಾಕೆಂದರೆ ನಮಗೆ ನಾನು ಇಲ್ಲಿ ಕೂತಿದ್ದೇನೆ ಅಂತ ಅನ್ನುವಾಗ ನನ್ನ ಮನೆಯಲ್ಲೇನೋ ಆಗ್ತಾ ಇದೆ ಅಂದರೆ ನಾನೇನು ಮಾಡಲಿಕ್ಕಾಗೋದಿಲ್ಲ. ಅಂದರೆ ನನಗೆ ದೇಶದ ಮಿತಿ ಇದೆ. ಈ ದೇಶ ಬಿಟ್ಟು ಪಕ್ಕದ ಗೋಡೆ ಹಿಂದೆ ಏನಾದರೂ ನಂಗೆ ಗೊತ್ತಿಲ್ಲ, ಇಲ್ಲೇ ಈ ಪಕ್ಕದಲ್ಲಿ ಆ ಕಡೆ ಆದರೂ ಗೊತ್ತಿಲ್ಲ. ನನಗೆ ಒಂದು ಮಿತಿ ಇದೆ. ನನ್ನ ಈ ದೇಶ ಬಿಟ್ಟು ನನ್ನ ಅದರ ಆಚೆಗೆ ನಾನು ಯೋಚಿಸ್ಲಿಕ್ಕಾಗಲ್ಲ. ಅಷ್ಟೇ ಅಲ್ಲ, ಟೈಮಿಂಗ್ಸ್ ನಾವು ಯೋಚನೆ ಮಾಡಿದ್ರು ಆ ಟೈಮಲ್ಲಿ ನಾನು ಇದ್ದಿದ್ದರೆ ಏನಾದರೂ ಮಾಡ್ತಿದ್ದೆ, ಅಂದರೆ ನಾವು ಆ ಟೈಮಲ್ಲಿ ಇರಲಿಕ್ಕಾಗಲಿಲ್ಲ. ಅಂದರೆ ಅದು ದೋಷ ನಮಗೆ. ಇನ್ನೂ ಒಂದು ಕೊನೆಯದ್ದು, ನನಗಷ್ಟು ಸಾಮರ್ಥ್ಯ ಇದ್ದರೆ ನಾನು ಅವತ್ತೇ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ನನಗೆ ಅಷ್ಟು ಶಕ್ತಿ ಇಲ್ಲ, ತಾಕತ್ತಿಲ್ಲ ಅಂತ. ಇದು 3 ದೇವರು ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದಾಗ ಅವನು ಅಚ್ಯುತ. ಚ್ಯುತಿ ಯಾರಿಗೆ ಬರುತ್ತೆ? ಎಲ್ಲಿ ದೇಶದ ಮಿತಿ ಇದೆಯೋ ಅವನಿಗೆ ಚ್ಯುತಿ ಬರುತ್ತೆ.
ಎಲ್ಲಿ ಕಾಲದ ಮಿತಿ ಇದೆಯೋ ಅವನಿಗೆ ಚ್ಯುತಿ ಬರುತ್ತೆ, ಎಲ್ಲಿ ಸಾಮರ್ಥ್ಯದ ಮಿತಿ ಇದೆಯೋ ಅಲ್ಲಿ ಚ್ಯುತಿ ಬರುತ್ತೆ. ದೇವರಿಗೆ ಈ ಮೂರೂ ಚ್ಯುತಿ ಇಲ್ಲ. ಅವನು ಹೇಳಲಿಕ್ಕಿಲ್ಲ ನಾನು ಅಲ್ಲಿದ್ದೆ ಅದರಿಂದ ಬರಲಿಕ್ಕಾಗಲಿಲ್ಲ, ಅವನು ಎಲ್ಲ ಕಡೆ ಇರ್ತಾನೆ. ನಾನು ಆ ಟೈಮಿಗೆ ಏನಾದರೂ ಇದ್ದಿದ್ರೆ ಎಲ್ಲ ಟೈಮಲ್ಲಿ ಇರುವವನು ಅವನು. ನನಗಷ್ಟು ಸಾಮರ್ಥ್ಯ ಇಲ್ಲದೆ ಇದ್ದಿದ್ದರೆ ಎಲ್ಲ ಸಾಮರ್ಥ್ಯವೂ ಇದೆ ದೇವರಿಗೆ, ಅವನು ಸರ್ವಸಮರ್ಥ ಅಂತಲೇ ನಾವು ಕರೆಯೋದು. ಹಾಗಾಗಿ ದೇವರು ನನಗೆ ಈ ಕೆಲಸ ಮಾಡಲಿಕ್ಕಾಗಲಿಲ್ಲ, ನಾನು ಅಲ್ಲಿರಲಿಲ್ಲ, ನನಗೆ ಶಕ್ತಿ ಇಲ್ಲ ಹೇಳುವ ತಾಕತ್ತೇ ಇಲ್ಲ. ಅದರಿಂದಾಗಿ ನೋಡಿ ದೇವರಿಗೂ ಒಂದು ತಾಕತ್ತಿಲ್ಲ ಈ ಮಾತು ಹೇಳಲಿಕ್ಕೆ ತಾಕತ್ತಿಲ್ಲ, ನಾನು ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗ ಅವನಿಗೆ ಅಚ್ಯುತ ಅನಂತ. ಅಲ್ಲರಿ ನಿಮ್ಗೆ ಹೇಗೆ ಗೊತ್ತಾಯಿತು ಅವನು ಅಚ್ಯುತ ಅವನು ಅನಂತ? ನಿಮ್ಗೆ ಹೇಗೆ ಗೊತ್ತಾಯಿತು? ಅದಕ್ಕೆ ಕೊನೆಗೆ ಹೇಳಿದರು ಗೋವಿಂದ ಅಂತ. ಗೋವಿಂದ ಅಂದರೆ ಗೋವು ಅಂದರೆ ವೇದಗಳು ಹಾಗೆ ಹೇಳ್ತಾವೆ ಅವನನ್ನು. ನಾವೇ ನಮ್ಮ ಅನುಭವದಿಂದ ತಿಳ್ಕೊಳ್ಳಿಕ್ಕೆ ಪೂರ್ತಿ ಬರದೇ ಇದ್ದರೂ ಅನುಭವದಿಂದ ತಿಳಿದುಕೊಂಡವರ ಮಾತು ನಮಗೆ ಅದಕ್ಕೆ ಆಧಾರವಾಗಿದೆ. ಗವಾವಿಂದತೆ, ವೇದದಿಂದ ಅವನನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ. ಅದರಿಂದ ಅವನಿಗೆ ಗೋವಿಂದ. ಎಂಥ ಅದ್ಭುತ 3 ಹೆಸರು ನೋಡಿ. ಇದನ್ನು ಅದಕ್ಕೋಸ್ಕರ ನಾವು ಜಪ ಮಾಡುವಾಗ ಮಾಡಿ ಮುಗಿಸುವಾಗ ಕೊನೆಗೆ ಈ 3 ನಾಮಗಳನ್ನು ಹೇಳಿ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ, ಎಲ್ಲವೂ ಪರಮಾತ್ಮನಿಗೆ ಅರ್ಪಿತ ಅಂತ. ಅಂದರೆ ಮಾಡದೇನೆ ಅಚ್ಯುತಾಯನ್ಮನಂತಾಯನ್ಮ ಗೋವಿಂದಾಯನ್ಮ ಏನಾಗುವುದಿಲ್ಲ. ಮಾಡಿದ ಕೆಲಸದಲ್ಲಿ ದೋಷ ಇಲ್ಲದಂತೆ ಮಾಡಲಿಕ್ಕಾಗುತ್ತೆ. ಮಾಡದೇ ಇರುವ ಕೆಲಸದಲ್ಲಿ ದೋಷ ಹುಡುಕುದು ಹೇಗೆ? ಆ ನಾಮವನ್ನು ಕೊನೆಗೆ ಏನಾಗ್ಬಿಡುತ್ತೆ, ಸರ್ವಪ್ರಾಯಶ್ಚಿತ ದೋಷ ಪೀಡಾ ಪರಿಹಾರಾರ್ಥಂ ಅಂತ. ಮಾಡದೇ ಇರುವ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಬರೋದಿಲ್ಲ. ನಾವು ಮಾಡಿದ್ರಲ್ಲಿ ದೋಷ ಇದ್ದರೆ ಆ ದೋಷವನ್ನು ಈ 3 ನಾಮ ಕಳೆಯುತ್ತೆ. ಅದಕ್ಕೋಸ್ಕರ ಅಚ್ಯುತ ಅಂತ ದೇವರನ್ನು ಹೇಳೋದು. ಹಾಗೆ ಅಚ್ಯುತ ಜನಾರ್ದನ, ನಮ್ಮ ಜನನವನ್ನೇ ಅರ್ಧನ ನಾಶ ಮಾಡ್ತಾನೆ. ನಮ್ಮ ಹತ್ತಿರ ಇದ್ದು ನಮ್ಮ ಸಂಸಾರದ ತಾಪತ್ರಯಗಳಿಗೆ ಕಾರಣರಾದ ದುಷ್ಟರನ್ನು ಕೂಡ ಅರ್ಧಯತಿ. ಅದರಿಂದಾಗಿ ಜನಾರ್ದನ. ಉಪೇಂದ್ರ, ಇಂದ್ರನ ಹತ್ತಿರನೇ ಯಾವಾಗಲೂ ಜೊತೆಗಿರ್ತಾನೆ. ನಮ್ಮ ಇಂದ್ರ ಅಂದರೆ ಚಟುವಟಿಕೆಗೆ ಅಭಿಮಾನಿ. ನಮ್ಮ ಚಟುವಟಿಕೆಗೆ ಮೂಲ ಕಾರಣವಾಗಿ ಉಪೇಂದ್ರನ ರೂಪದಿಂದ ಇದ್ದು ಸಹಾಯ ಮಾಡ್ತಾನೆ. ಹರಿ ಮತ್ತು ಕೃಷ್ಣ ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸ್ತಾನೆ. ಅದರಿಂದಾಗಿ ಅವನು ಹರಿ. ನಮ್ಮ ಜೀವನದ ಕೃಷಿಯನ್ನು ಚೆನ್ನಾಗಿ ಮಾಡಿಸ್ತಾನೆ. ಅದರಿಂದಾಗಿ ಅವನು ಕೃಷ್ಣ. ಕೃಷ್ಣ ಅಂದರೆ ಕೃಷಿಕ ಅಂತ ಅರ್ಥ. ಕರ್ಷತಿ ನಷ್ಟ ನಿರ್ವೃತ್ತಿ ವಾಚಕ ಅಂತ, ಭೂಮಿಯನ್ನು ಚೆನ್ನಾಗಿ ಕರ್ಷಣೆ ಮಾಡುವವನನ್ನು ಕೃಷಿಕ ಅಂತ ಹೇಳ್ತೇವಲ್ವ. ಹಾಗೆ ನಮ್ಮ ಜೀವನವೆಂಬಂತಹ ಗದ್ದೆಯನ್ನು ಚೆನ್ನಾಗಿ ಒತ್ತು ಅದರಲ್ಲಿ ಕರ್ಮಫಲವನ್ನು ತೆಗೆದು ಅದನ್ನು ಕೊಡುವ ಕೃಷಿಕ. ಆದ್ದರಿಂದಾಗಿ ಅವನಿಗೆ ಕೃಷ್ಣ ಅಂತ ಹೆಸರು. ಹೀಗೆ ಕೃಷ್ಣ, ಹೀಗೆ ಎಡ ಮತ್ತು ಬಲ ಮತ್ತು ಎಡ ತೋಳುಗಳನ್ನು ಮುಟ್ಟಿಕೊಂಡು ಈ 24 ನಾಮಗಳನ್ನು ಸ್ಮರಣೆ ಮಾಡಿಕೊಂಡು ಆಚಮನೆಯನ್ನು ಮಾಡ್ತೇವೆ. ಇಷ್ಟೆಲ್ಲ ಉದ್ದ ನಮಸ್ಕಾರ ಪೂಜೆ ಗೀಜೆ ಎಲ್ಲ ಹೇಳಿದರೆ ಸಾಧ್ಯ ಇಲ್ಲ ಅಂತ ಅರ್ಥ ತಿಳ್ಕೊಂಡ್ರಲ್ವ. ಎಷ್ಟು ನೆನಪಾಗುತ್ತೋ ಅಷ್ಟು ನೆನಪು ಮಾಡಿಕೊಂಡು ಹೇಳ್ಕೊಳ್ಳಿ. ಆಗ ಅದರ ಪರಿಣಾಮ ನಮಗೆ ಬಹಳ ಬೇಗನೆ ಗೊತ್ತಾಗುತ್ತೆ. ತಡ ಮಾಡೋದು ಅಂತಲ್ಲ. ನೀವು 15 ದಿವಸ ಈ ಪ್ರಾಕ್ಟೀಸನ್ನು ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಯೋಚನೆ ಆದರೂ ಮಾಡ್ತಾ ಹೋಗಿ. ನಮಗೇನು ಗೊತ್ತಾ, ಇವತ್ತು ಬೀಜ ಬಿತ್ತಿ ನಾಳೆ ಬರಬೇಕು ಅಂದಾಗ ನಾವು ಫಾಸ್ಟ್ ಫುಡ್ ಯುಗದಲ್ಲಿ ಇರಬಹುದು. ನಮ್ಗೆ ಅಲ್ಲೇ ರೆಡಿ ಆಗುತ್ತೆ. ಬಹಳ ಹಿಂದೆ ಎಲ್ಲ ಅಡಿಗೆ ನೀನು ಹೇಳಿದ ತಕ್ಷಣ ಅಡಿಗೆ ಆಗಲ್ಲ ಅಂತ ಮನೇಲಿ ಬೈತಿದ್ರು. 2 ಕೈ ಇರೋದು ಅಂತ ಅಮ್ಮ. ನೀನಿಲ್ಲ ಅಂದರೆ ಅಂಗಡಿಯಲ್ಲಿ 2 ನಿಮಿಷಕ್ಕೆ ಸಿಗುತ್ತೆ ಅಂತ ನಮಗೀದ ಎಲ್ಲ ಕಡೆಯಲ್ಲೂ ಅದೇ ಸಿಗಬೇಕು ಅಂತ ಹುಡುಕ್ತೇವೆ ನಾವು. ಬೀಜ ಹಾಕಿದ ತಕ್ಷಣ ಮರ ಆಗೋದಿಲ್ಲ. ಅದು ಬೀಜ ಹಾಕಿ ಅದಕ್ಕೆ ಚೆನ್ನಾಗಿ ಮಳೆ ಬಂದು ಬಿಸಿಲು ತಾಗಿ ಮೊಳಕೆ ಒಡೆದು ಅದು ಮತ್ತೆ ಯಾವುದೇ ಪ್ರಾಣಿಗಳಿಂದ ತಿನ್ನದ ಹಾಗೆ ರಕ್ಷಿಸಿ ಎತ್ತರಕ್ಕೆ ಬೆಳೆದು ಚೆನ್ನಾಗಿ ಪುಷ್ಟವಾಗಿ ಅದಕ್ಕೆ ಗೊಬ್ಬರ ಸಿಕ್ಕಿ ಆಮೇಲೆ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ತಾಳ್ಮೆ, ಸ್ವಲ್ಪ ತಾಳ್ಮೆ ಬೇಕು. ಎಲ್ಲ ಗಡಿಬಿಡಿ ಆಗುತ್ತೆ ಅಂದರೆ ಸಾಧ್ಯ ಇಲ್ಲ. ಕೆಲವು ಬೇಗ ಆಗ್ಬೋದು. ಏನು ಮಾಡಿದರೂ ಕೆಲವು ಆಯಾ ಕಾಲದಲ್ಲೇ ಆಗಬೇಕು ಅನ್ನೋದನ್ನು ನಾವು ಈ ವಿಷಯದಲ್ಲಿ ಮಾತ್ರ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ಳದೆ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಇದರ ಪರಿಣಾಮವನ್ನು ನಾವು ಅನುಭವಿಸ್ಲಿಕ್ಕೆ ಬರುತ್ತೆ. ಮುಂದೆ ಹೇಳುವಂಥದ್ದು ಪ್ರಾಣಾಯಾಮ. ಪ್ರಾಣಾಯಾಮ ಅಂತಂದರೆ ಪ್ರಾಣದ ಆಯಾಮ. ವಸ್ತುತಃ ಇದನ್ನು ನಾನು ಪ್ರಾಕ್ಟೀಸ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗಲೇ ಊಟ ಮೂಗಿನ ತನಕ ಬಂದಿರುತ್ತೆ. ಕೊನೆಗೆ ಅಕ್ಕಿ ಕಾಳು ಅನ್ನದ ಕಾಳು ಮೂಗಿಂದ ಹೊರಗೆ ಬರೋದು ಬೇಡ. ಇನ್ನೊಂದು ದಿವಸ ಯಾವತ್ತಾದರೂ ಹಸಿ ಹೊಟ್ಟೆಯಲ್ಲಿ ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಅದನ್ನು. ವಸ್ತುತಃ ಪ್ರಾಣಾಯಾಮ ಅಂತನ್ನೋದು ಬಹಳ ಮುಖ್ಯವಾದ ಜೀವನದ ಅಂಗ. ಅದು ಪ್ರಾಣದ ಆಯಾಮ. ಪ್ರಾಣ ಮತ್ತು ಅಪಾನ ಏನು ನಿತ್ಯ ಉಸಿರಾಟ ಆಗ್ತಾ ಇದೆ ಅದನ್ನು ಗಮನಿಸುವುದು. ಅಂದರೆ ಮೂಗಿನಿಂದ ಗಾಳಿಯನ್ನು ತೆಗೆದುಕೊಂಡು ಮೂಗಿನಿಂದ ಹೊರಗೆ ಬಿಡುವುದು ಅಂತ ಒಂದೇನಿದೆ ಅದು ನಾರ್ಮಲ್, ನಾವು ನಿತ್ಯ ಹೀಗೆ ಇರುವಂತಹದ್ದು. ಅದು ನಿಮಿಷಕ್ಕೆ ಸಾಮಾನ್ಯ ಒಂದು 15 ಇರಬೇಕು ಅಂತ ಲೆಕ್ಕ. ನಾವು ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಬಸ್ಸು ಸಿಗಲಿಲ್ಲ ಅಂತ ಓಡ್ಕೊಂಡು ಅಂದ್ಕೊಂಡು ಹೋಗ್ತಾ ಇರ್ತೀವಿ. ವಸ್ತುತಃ ನಮ್ಮ ಆರೋಗ್ಯ ಚೆನ್ನಾಗಿರೋದು ಸಮ ಪ್ರಮಾಣದ ಪ್ರಾಣಾಯಾಮದಿಂದ. ನೋಡಿ, ನಾಯಿ, ಬೆಕ್ಕು ಅಥವಾ ಇನ್ಯಾವುದೇ ಸಣ್ಣ ಸಣ್ಣ ಪ್ರಾಣಿಗಳ ಉಸಿರಾಟದ ವೇಗವನ್ನು ಮೂಗು ಹಿಡಿದು ನೋಡಿ, ಅದು ಬಹಳ ಬೇಗ ಉಸಿರಾಡ್ತಾ ಇರುತ್ತೆ. ಅದರಿಂದಾಗಿ ಅದು 25 ವರ್ಷ 15 ವರ್ಷದಿಂದ 20-25 ವರ್ಷ ತನಕ ಬದುಕುತ್ತೆ.
ಸ್ವಲ್ಪ ಮೇಲಿನ ಪ್ರಾಣಿಗಳನ್ನು ನಾವು ನೋಡಿದರೆ, ಕುದುರೆ ಇಂತಹದ್ದೆಲ್ಲ 40-50 ವರ್ಷ ಬದುಕುತ್ತೆ, ಅದರ ಉಸಿರಾಟದ ವ್ಯತ್ಯಾಸ ನೋಡಿ. 100 ವರ್ಷ 150 ವರ್ಷ ಬದುಕುತ್ತೆ ಆನೆ ಸಾಮಾನ್ಯ, ಅದರ ಉಸಿರಾಟದ ವೇಗ ನೋಡಿ. 300 ವರ್ಷ ಬದುಕುತ್ತೆ ಯಾವುದು ಆಮೆ, ಅದರ ಮೂಗಿನ ವೇಗದ ಉಸಿರಾಟ ನೋಡಿ. ವಸ್ತುತಃ ನೀವು ಹಠ ಹಿಡಿದು ಅದರ ಮೂಗಿನ ಉಸಿರಾಟವನ್ನು ಲೆಕ್ಕ ಹಾಕಿದರೆ ಎಲ್ಲ ಪ್ರಾಣಿಗಳ ಉಸಿರಾಟದ ಲೆಕ್ಕ ಒಂದೇ, 77,78,00,000. ನಮಗೂ ಅಷ್ಟೇ ಕೊಟ್ಟಿರೋದು. ಆದರೂ ಕೆಲವರು 80 ವರ್ಷ ಬದುಕ್ತಾರೆ, ಕೆಲವರು 90 ವರ್ಷ ಬದುಕ್ತಾರೆ, ಕೆಲವರು 50 ವರ್ಷ ಬದುಕ್ತಾರೆ. ಅಪಘಾತದಿಂದ ಸಾಯುವುದು ಇಲ್ಲಿ ಲೆಕ್ಕಕ್ಕಿಲ್ಲ. ಅದು ಬಿಟ್ಟು ಸಹಜವಾದ ಒಬ್ಬನ ಆಯುಷ್ಯ ಎಷ್ಟು ಅಂದರೆ 77,78,00,000 ಉಸಿರಾಟ. ಇದು ಲೆಕ್ಕ. ನೀವು ಅದನ್ನು ಹತೋಟಿಗೆ ತಂದುಕೊಂಡು ಮಾಡಿದರೆ ಅಷ್ಟು ಆಯುಷ್ಯ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಆದರೆ ನಾವು ತುಂಬ ಒತ್ತಡದಲ್ಲೇ ನಮ್ಮ ಬದುಕನ್ನು ಕಳೀತೇವೆ. ಅದರಿಂದಾಗಿ ಆರೋಗ್ಯವೂ ಬಹಳ ಬೇಗ ಹಾಳಾಗುತ್ತೆ. ನಮ್ಮ ಯಾವ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ಮನಸ್ಸಿನ ಹಿಡಿತವನ್ನು ನಮ್ಗೆ ಸಂಪಾದಿಸ್ಲಿಕ್ಕಾಗೋದಿಲ್ಲ ಅಂದರೆ ಸೋಲ್ತೇವೆ ನಾವು. ಭೀಷ್ಮಾಚಾರ್ಯರು 800 ವರ್ಷ ಬದುಕಿದ್ರು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಹೇಗೆ ಸಾಧ್ಯ ಆಯಿತು? ಈಗ ಯೋಚನೆ ಮಾಡಿದರೆ ನಮ್ಮ ಒಂದು ನಿಮಿಷಕ್ಕೆ ಉಸಿರಾಟ 15 ಇದೆ ಮಿನಿಮಮ್, ಸಾಮಾನ್ಯ ಉಸಿರಾಟ. ಅದು ಏನು ವ್ಯತ್ಯಾಸ ಮಾಡಿಕೊಳ್ಳದೆ ಮಾಡಿದರೆ 15 ಉಸಿರಾಟ ಇಂಟು 60 ಇಂಟು 24 ಇಷ್ಟು ಮಾಡಿದರೆ 900, 21,600 ಆಗುತ್ತೆ. ಇಂತಹ 21,600 ಇಂಟು 360 ಇಂಟು 100 ಮಾಡಿದರೆ ನಮಗೆ 77,78,00,000 ಉಸಿರಾಟದ ಲೆಕ್ಕ ಸಿಗುತ್ತೆ. ಅಂದರೆ ಒಬ್ಬ ಮನುಷ್ಯ 21,600 ಬಾರಿ ದಿನಕ್ಕೆ ಉಸಿರಾಟ ಮಾಡ್ತಾನೆ. ಅಂದರೆ ನಾವು ಒಂದು ಉಸಿರಿಗೆ 4 ಸೆಕೆಂಡ್ ತಗೊಳ್ತೇವೆ. ಸಾಮಾನ್ಯವಾಗಿ ಒಂದು ಉಸಿರಿಗೆ 4 ಸೆಕೆಂಡ್ ತಗೊಳ್ತೇವೆ. ನಾವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ 8 ಸೆಕೆಂಡಿಗೆ ಒಂದು ಉಸಿರಾಟ ಆಡ್ಬೋದು. ಆಗೋದಿಲ್ವಾ? ಪ್ರಾಕ್ಟೀಸ್ ಮಾಡಿದರೆ ಆಗುತ್ತೆ. ಏನು ಕಷ್ಟನೂ ಅಲ್ಲ. ಪ್ರಾಕ್ಟೀಸ್ ಅಂದರೆ ಏನು 10 ದಿವಸದ ಬೇಡ, ಇಲ್ಲೇ ಕೂತು ಪ್ರಾಕ್ಟೀಸ್ ಮಾಡಿದರೆ ಈಗಲೇ ಬರುತ್ತೆ ನಿಮಗೆ. ಏನಿಲ್ಲ, ಉಸಿರಾಟ ಆಡುವಾಗ ಈ ಗಂಟಲಿನ ಭಾಗಕ್ಕೆ ಗಾಳಿಯನ್ನು ಚೆನ್ನಾಗಿ ಸ್ಪರ್ಶ ಆಗ್ತಾ ಇದೆ ಅಂತ ಅಂದ್ಕೊಂಡು ಎದೆ ತುಂಬುವ ತನಕ ಪ್ರತಿ ಉಸಿರಿನ ಆ ಸ್ಪರ್ಶ ಇದೆಯಲ್ವಾ, ಗಂಟಲಿನ ಒಳಭಾಗಕ್ಕೆ ಹೋಗ್ತಾ ಇದೆ ಅಂತ ನೆನಪಿಸಿಕೊಂಡು ಎದೆ ಉಬ್ಬುದನ್ನು ಅಷ್ಟನ್ನು ಅಭ್ಯಾಸ ಮಾಡಿದರೆ ಆಮೇಲೆ ನಿಧಾನಕ್ಕೆ ಆ ಉಸಿರಾಟ ಹಾಗೇ ಬಿಟ್ಟರೆ ನಮಗೆ 16 ಸೆಕೆಂಡೂ ಹೋಗುತ್ತೆ ಪ್ರಾಕ್ಟೀಸ್ ಮಾಡಿದರೆ. ನಮಗೆ ಹೆಚ್ಚಿನ ಸಲ ಏನಾಗುತ್ತೆ ಅಂದರೆ ನಾವು ಹೀಗೇ ಕೊಡೋದು. ಅದೇನಾಗುತ್ತೆ, ಉಸಿರು ಶ್ವಾಸಕೋಶ ಬೆಂಡ್ ಆಗುತ್ತೆ ಒಳಗಿನಿಂದ. ಪೂರ್ತಿ ಬೆಂಡ್ ಆಗೋದಿಲ್ಲ, ಯಾಕಂದರೆ ಮೂಳೆ ತಡೆಯುತ್ತೆ, ಅದನ್ನ ಸ್ವಲ್ಪ ಬಚಾವ್ ಮಾಡಿದ್ದಾನೆ ದೇವರು. ಆದರೂ ಒಳಗಿನಿಂದ ಒತ್ತಡ ಬೀಳುತ್ತೆ, ಅದು ಬೆಂಡ್ ಆಗುತ್ತೆ. ನಾವು ಹಾಗೆ ಉಸಿರು ತಗೊಳ್ತಾ ಇರ್ತೇವೆ. ಅದರಿಂದಾಗಿ ಆಮ್ಲಜನಕ ಒಳಗೆ ಹೋಗಿದ್ದು ಅಂಗಾರಾಮ್ಲವನ್ನು ಪೂರ್ತಿ ಹೊರಗೆ ಹಾಕಲ್ಲ, ಅರ್ಧ ಅಲ್ಲೇ ಬೆಂಡ್ ಆಗಿದ್ದ ಜಾಗದಲ್ಲಿ ಹಾಗೇ ಇರುತ್ತದು. ನಮಗೆ ಹಾಗೆ ಕೂತು 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 ಕೇಳ್ತಾ ಅಲ್ಲಿಗೆ ಬೆಲ್ಲ ತೂಗ್ಲಿಕ್ಕೆ ಶುರುವಾಗುತ್ತೆ ನಿಧಾನಕ್ಕೆ. ಹಾಗೆ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಚೂರು ಎತ್ತರಕ್ಕೆ ಬಾಯಿ ತೆಗೆದು ಒಂದು ಸರ್ತಿ ದೊಡ್ಡ ಬಾಯಿ ತೆಗೆದು ಪಕ್ಕದಲ್ಲಿ ಎಷ್ಟು ಸೊಳ್ಳೆಗಳು ಎಲ್ಲ ಒಂದು ಸರ್ತಿ ನುಂಗಿ ಒಂದು ಸರ್ತಿ ಹೊರಗೆ ಬಿಡ್ತೇವೆ. ಆಕಳಿಕೆ ಬರುತ್ತಲ್ವ, ಅದಕ್ಕೆ ಕಾರಣ ಏನು ಗೊತ್ತಾ? ನಮಗೊಳಗೆ ಆಕ್ಸಿಜನ್ ಸಾಕಾಗಲಿಲ್ಲ ಅಂತ ಅರ್ಥ. ಆಕಳಿಕೆ ಬರುವುದಕ್ಕೆ ಕಾರಣವೇ ನಮ್ಮ ಉಸಿರಾಟದಲ್ಲಿ ನಾವು, ದೇವರು ಪಾಪ ಅದಕ್ಕೂ ವ್ಯವಸ್ಥೆ ಮಾಡಿಟ್ಟ. ನಾವು ಹೀಗೆ ಸರಿ ಉಸಿರಿನ ಬಗ್ಗೆ ಗಮನ ಕೊಡೋದಿಲ್ಲ, ಆದರೆ ಆಮ್ಲಜನಕ ಉಸಿರು ಕಟ್ಟಿ ಸತ್ರು ಅಂತ ಪ್ರತಿ ದಿವಸ 15 ನಿಮಿಷಕ್ಕೆ 2 ನಿಮಿಷಕ್ಕೊಂದು ಸಲ ಬರೋದು ಬೇಡ ಅಂತ ಒಂದು ಆಕಳಿಕೆ ಅಂತ ಒಂದು ವ್ಯವಸ್ಥೆ ಮಾಡಿದ್ದು. ನೋಡಿ, ನಾನು ಹೇಳೋದು ಒಂದೊಂದು ನಮ್ಮ ಸೀನು ಬರುವುದಿರಬಹುದು, ಆಕಳಿಕೆ ಬರುವುದಿರ್ಬೋದು, ಬಿಕ್ಕಳಿಕೆ ಬರುವುದಿರಬಹುದು, ಕಣ್ಣು ಮುಚ್ಚುವುದಿರಬಹುದು, ಅಪಾನವಾಯು ಹೋಗುವುದಿರ್ಬೋದು, ಅಥವಾ ತೇಗು ಬರುವುದಿರ್ಬೋದು. ಪ್ರತಿಯೊಂದು ನಮ್ಮ ಆರೋಗ್ಯಕ್ಕೋಸ್ಕರ ಭಗವಂತ ವ್ಯವಸ್ಥೆ ಮಾಡಿಟ್ಟ ಒಂದೊಂದು ಅಂಶಗಳು. ಆರೋಗ್ಯ ದೃಷ್ಟಿಯಿಂದ ದೇಹಕ್ಕೆ ಹೀಗಾಗತ್ತೆ ಆಯಿತು ಅಂತ ಸೈನ್ಸ್ ಹೇಳುತ್ತೆ. ಆದರೆ ಹಾಗೆ ಆಗಬೇಕು ಅಂತ ಹೇಗೆ ಗೊತ್ತಾಯಿತು? ಈಗ ಉಸಿರು ಸಾಕಾಗ್ತಾ ಇಲ್ಲ ಅಂತ ಗೊತ್ತಾಗಿ ಬಾಯಿ ಆಕಳಿಕೆ ತೆಗೆದು ಒಂದು ಸರ್ತಿ ಜೋರಾಗಿ ಗಾಳಿ ತೊಗೊಂಡು ಉಸಿರು ಸರಿ ಹೋಗಿ ಒಂದು ಸರ್ತಿ ಹಬ್ಬ ಏನೋ ಒಂದು ಫ್ರೆಶ್ ಆದಾಗ ಆಗುತ್ತೆ. ಒಂದು ಸರ್ತಿ ಬಾಯಿ ಆಕಳಿಸಿ ಗಾಳಿ ಒಳಗೆ ತೊಗೊಂಡ ತಕ್ಷಣ ಯಾಕೆ ಹಾಗೆ ವ್ಯವಸ್ಥೆ ಹೇಗಾಯ್ತದು? ಅದು ನಿಜವಾಗಿ ನಮಗೆ ಹಿಂದಿನವರು ಕೊಟ್ಟ ಪ್ರಾಣಾಯಾಮದ ಒಂದು ವ್ಯವಸ್ಥೆ. ನಮ್ಗೆ ಗೊತ್ತಿಲ್ಲದೆ ಆದರೂ ಈ ಮನುಷ್ಯರು ಹಿಂಗೆ ಉದಾಸೀನದ ಪ್ರಾಣಿಗಳು ಅಂತ ಗೊತ್ತಿದೆ ಅವನಿಗೆ, ಅದಕ್ಕೊಂದು ಆಕಳಿಕೆ ಇಟ್ಟ ದೇವರು. ಆದರೆ ನಾವು ಅದನ್ನು ಗಮನಿಸಿ ಉಸಿರಾಟ ಆಡಿದರೆ ಚೆನ್ನಾಗಿ ಪ್ರಾಕ್ಟೀಸ್. ಇನ್ನೂ ಒಂದು ಹೇಳ್ತೇನೆ, ಜಪದಲ್ಲಿ ಮಾಡುವ ಒಂದು ಪ್ರಾಣಾಯಾಮ ಬೇರೆ. ಬೇರೆ ಸಂದರ್ಭದಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರ್ತಿ ಸುಮ್ಮನೆ ಕೂತಲ್ಲಿ ಬಾಯಿ ಮುಚ್ಚಿ ದೀರ್ಘವಾಗಿ ಉಸಿರಾಟ ಮಾಡಿ ದೀರ್ಘವಾಗಿ ಉಸಿರು ಬಿಡುವುದರಿಂದಲೇ ನಮಗೆ ಎಷ್ಟೋ ರೋಗಗಳು ದೂರ ಆಗುತ್ತೆ, ಎಷ್ಟೋ ಸಮಸ್ಯೆಗಳು ದೂರ ಆಗುತ್ತೆ. ನಾವು ಅದನ್ನೂ ಮಾಡಲಿಕ್ಕೆ ತಯಾರಿಲ್ಲ. ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಬೇರೆ ಸಮಯದಲ್ಲಿ ಬಿಡಿ, ಏನೋ ಕೆಲಸ ಆಗ್ತಾ ಇದ್ದಾಗ ಹೋಯಿತು, ಬೇರೆ ಎಲ್ಲೋ ನಾವು ಸುಮ್ಮನೆ ಕೂತಿದ್ದೇವೆ. ಆದಷ್ಟು ಮೂಗಿನಲ್ಲಿ ಪೂರ್ತಿ ಗಾಳಿ ಆ ಸ್ಪರ್ಶ ಆಗಿ ಗಂಟಲಿಂದ ಇಳಿದು ಎದೆಯ ತನಕ ಹೋಗುವ ತನಕದ ಅನುಭವವನ್ನು ಪಡ್ಕೊಂಡು ಮತ್ತೆ ಅದು ಹೊರಗೆ ಬಿಡುವುದು. ಇನ್ನೂ ಒಂದು ಸಂಗತಿ, ಆ ಪಾಪ ನಾಶ ಆಗುತ್ತೆ ಅಂತ ಹೇಳೋದು ಎಲ್ಲಿ ಗೊತ್ತಾ? ನಾವು ಉಸಿರಾಟ ಒಳಗೆ ತೆಗೆದುಕೊಳ್ಳುವಾಗ
ಪ್ರಪಂಚದ ಪ್ರಾಣಶಕ್ತಿ, ಸಾತ್ವಿಕ ಶಕ್ತಿ, ಪಾಸಿಟಿವ್ ಎನರ್ಜಿ ನಮ್ಮ ಉಸಿರಿನ ಮೂಲಕ, ಆಮ್ಲಜನದ ಮೂಲಕ ಒಳಗೆ ಹೋಗ್ತಾ ಇದೆ. ಉಸಿರು ಬಿಡುವಾಗ ನನ್ನ ಎದೆಯೊಳಗೆ ಸೇರಿಕೊಂಡ ಅಂತಹ ಎಲ್ಲ ದುರ್ಬಲ ಶಕ್ತಿ, ಕೊಳೆ, ದೋಷ ಇದೆಲ್ಲವೂ ಹೊರಗೆ ಹೋಗ್ತಾ ಇದೆ ಅಂತ ನೀವು ಅನುಸಂಧಾನ ಮಾಡಿ ತಕ್ಷಣ ಉಸಿರಾಟದಿಂದ ಪರಿಣಾಮ ನಮಗೆ ಅನುಭವಕ್ಕೆ ಬರುತ್ತೆ. ಬಹಳ ಬೇಗ ಹೃದಯದ ರೋಗಗಳು ಇತ್ಯಾದಿಗಳು ಏನಿದ್ರೂ ಕೂಡ ಅದರ ಪರಿಣಾಮವನ್ನು ನಾವು ನೋಡ್ಲಿಕ್ಕೆ ಬರುತ್ತೆ. ಕುಂಭಕ ಮಾಡಬೇಕು ಬೇಡ ಅನ್ನೋದ್ರಲ್ಲಿ ಕೆಲವೆಲ್ಲ ಯಾರಿಗೆ ಮಾಡಬೇಕು ಮಾಡಬಾರ್ದು ಅಂತ ವಿಧಾನ ಇದೆ, ಅದನ್ನು ನಾವು ಮುಂದೆ ನೋಡೋಣ. ಆದರೆ ಒಟ್ಟಂತೂ ಉಸಿರಾಟ ಆಡುವಾಗ ನಾವು ಸಹಜವಾದ ಉಸಿರಾಟದಲ್ಲಿ, ಪ್ರಾಣಾಯಾಮ ಅಂತ ಬೇರೆ ಅಲ್ಲ, ಪ್ರಾಣಾಪಾನ ಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಾ ಅಪರೇ ನಿಯತಾಹಾರಾ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅಂತ ಕೃಷ್ಣ ಬೇರೆ ಬೇರೆ ಥರದ ಯಜ್ಞಗಳನ್ನು ಹೇಳುವಾಗ ಕೆಲವರು ಕೇವಲ ಪ್ರಾಣ ಯಜ್ಞ ಮಾಡ್ತಾರೆ. ಏನು ಅಂದರೆ ಉಸಿರಾಟ ಆಡುವಾಗ ನಾವು ಉಸಿರು ಒಳಗೆ ತಗೊಳ್ತಾ ಇದ್ದೇವೆ ಅಂದರೆ ಅದು ಪ್ರಾಣ, ಉಸಿರನ್ನು ಹೊರಗೆ ಬಿಡ್ತಾ ಇದ್ದೇವೆ ಅಂದರೆ ಅದು ಅಪಾನ, ಹೊರಗೆ ಬರ್ತಾ ಇದೆ ಎಂದು. ಆ ಅಪಾನ ಅಂದರೆ ಅಪನಯತಿ, ಒಳಗಿನ ದೋಷವನ್ನು ಹೊರಕ್ಕೆ ಹಾಕುತ್ತೆ. ಬ್ಯಾಡ್ ಎನರ್ಜಿ ಏನಿದೆ, ದುಷ್ಟಶಕ್ತಿ ಏನಿದೆ, ಋಣಾತ್ಮಕ ಶಕ್ತಿ ಏನಿದೆ ಅದು ಹೊರಗೆ ಹೋಗುತ್ತೆ ಅಂತ. ಇಷ್ಟನ್ನು ನಾವು ಅನುಸಂಧಾನ ಮಾಡಿದರೂ ಅದರಿಂದ ಒಳ್ಳೆಯ ಪರಿಣಾಮ ನೋಡ್ಲಿಕ್ಕೆ ಬರುತ್ತೆ. ಅವರು ಅದಕ್ಕೆ ಇನ್ನೂ ಸ್ವಲ್ಪ ಬಲ ಕೊಟ್ಟರು. ಅದರಲ್ಲಿ ಕೇವಲ ಸಾತ್ವಿಕ ಶಕ್ತಿ ಅಂತ ಮಾತ್ರ ಹೇಳಿಲ್ಲ, ಭಗವತ್ ಶಕ್ತಿ ಅಂತಂದರು. ಭಗವಂತನ ಪ್ರಾಣಶಕ್ತಿಯೇ ಒಳಗೆ ಹೋಗುತ್ತೆ, ಬೇಡವಾದ ಶಕ್ತಿ ಹೊರಕ್ಕೆ ಬರುತ್ತೆ. ಅದು ಕಲಿಯ ರೂಪದಲ್ಲಿ ಹೊರಕ್ಕೆ ಹೋಗುತ್ತೆ, ಪ್ರಾಣ ರೂಪದಲ್ಲಿ ಒಳಗೆ ಹೋಗುತ್ತೆ. ಒಳಗೆ ಹೋಗಿ ಹೊರಗೆ ಬರ್ತಾ ಇರುತ್ತೆ, ಒಳಗೆ ಹೋಗಿ ಹೊರಗೆ ಬರ್ತಾ ಇದೆ. ಯಾಕೆಂದರೆ ನಾವು ತಿನ್ನುವ ಆಹಾರದಲ್ಲಿ ಏನು ಮಾಡಿದರೂ ಎಲ್ಲವನ್ನೂ 100ಕ್ಕೆ 100 ಶುಚಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಅದು ರಕ್ತವಾಗಿ ದೇಹದ ಮೂಳೆ ಮಾಂಸಗಳ ಮಧ್ಯದಲ್ಲಿ ಸೇರಿಕೊಳ್ಳುವುದು ಹೋಗೇ ಹೋಗುತ್ತೆ. ಆದರೆ ಆಮ್ಲಜನಕ ಅಲ್ಲಿ ತನಕ ಹೋಗಿ ರಕ್ತದ ಮೂಲಕ ಅಲ್ಲಿಯ ದೋಷವನ್ನೆಲ್ಲ ಮರಳಿ ತಂದು ಎದೆಯ ಗೂಡಲ್ಲಿ ಇಳಿಸಿ ಅದರಲ್ಲಿ ಬೇಡವಾದ ಆಮ್ಲಜನಕವನ್ನು ಎದೆಯ ಪುಪ್ಪಸದ ಭಾಗಕ್ಕೆ ತಳ್ಳಿ ಅಲ್ಲಿಂದ ಮೂಗಿನ ಮೂಲಕ ಅಂಗಾರಾಮ್ಲವಾಗಿ ಇಂಗಾಲದ ಡೈಆಕ್ಸೈಡ್ ಆಗಿ ಹೊರಗೆ ಹೋಗುತ್ತೆ. ಇದು ಪ್ರಾಣಾಯಾಮದ ಹಿಂದೆ ಇರುವಂತಹ ಸೂಚನೆ. ಇಷ್ಟು ಹೇಳಿ, ಅದೇ 3 ಪ್ರಧಾನ ಪ್ರಾಣಾಯಾಮ ಅಂತ ಹೇಳುವಾಗ ಜಪಕ್ಕೆ ಸಂಬಂಧ ಪ್ರಾಣಾಯಾಮ 100 ಥರ ಇದೆ, 1000 ಥರ ಇದೆ. ಇಲ್ಲಿ ಹೇಳಿದ್ದು ಬಹಳ ಅತ್ಯುತ್ತಮವಾದ ಪ್ರಾಣಾಯಾಮ. ಅಂದರೆ ಜಪಕ್ಕೋಸ್ಕರ ನೋಡಿ, ಅವರು ಜಪದಲ್ಲಿ ಅದನ್ನು ಜೋಡಿಸ್ಬಿಟ್ರು, ಮಂತ್ರವನ್ನು ಸೇರಿಸಿದರು, ಅನುಸಂಧಾನವನ್ನು ಸೇರಿಸಿದರು. ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಮನುಷ್ಯನಿಗೆ ಸಾಧನೆಯ ದಾರಿಯನ್ನು ಇನ್ನೆಲ್ಲಿಯೂ ನಿಮಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಂದದ ದಾರಿಯನ್ನು ನಮಗೆ ಹಾಕಿಕೊಟ್ರು. ಉಸಿರನ್ನು ನಾವು ತಗೊಳ್ಳುವಾಗ, ಇಳಿಸುವಾಗ, ಮೊದಲು ಪ್ರಾಣಾಯಾಮ ಶುರು ಮಾಡುವಾಗ ಪೂರಕ, ಮೊದಲು ರೇಚಕ, ಆಮೇಲೆ ಪೂರಕ, ಆಮೇಲೆ ಕುಂಭಕ. ರೇಚಕ ಅಂದರೆ ಗಾಳಿಯನ್ನು ಹೊರಕ್ಕೆ ಬಿಡುವುದು. ಬಲಮೂಗಿನಿಂದ ಗಾಳಿಯನ್ನು ಚೆನ್ನಾಗಿ ಹೊರಕ್ಕೆ ಬಿಟ್ಟು ಎಡಮೂಗಿನಿಂದ ಅತ್ಯಂತ ಅನುಭವಿಸುತ್ತಾ ಆ ಗಾಳಿಯನ್ನು ಒಳಕ್ಕೆ ಸ್ವೀಕರಿಸಿ ಎದೆಯಲ್ಲಿ ತುಂಬಿಸಿಕೊಳ್ಳಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ, ನಾವು ಹೀಗೆ ಮಾಡಿದ ತಕ್ಷಣ ಕುಂಭಕ ಮಾಡುವಾಗ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇಂದ್ರಿಯಗಳಿಗೆ ತೊಂದರೆ ಆಗಬಹುದು. ಕಣ್ಣಿನ ದೋಷ, ಕಿವಿಯ ದೋಷ, ಮಾತು ನಿಂತು ಹೋಗೋದು, ಇಂಥದ್ದೆಲ್ಲ ಆಗುತ್ತೆ ತಿಳ್ಕೊಳ್ಳದೆ ಮಾಡಿದರೆ. ಹೇಗೆಗೋ ಮಾಡೋದು ಅಂತ. ಅದಕ್ಕೆ 2 ಮುಖ್ಯವಾದದ್ದಾಗಬೇಕು, ಉಡ್ಡಿಯಾನ ಬಂಧ ಮತ್ತು ಮೂಲಬಂಧ ಅಂತ. ಉಡ್ಡಿಯಾನ ಬಂಧ ಅಂದರೆ ನೀವು ಉಸಿರು ಪೂರ್ತಿ ತಗೊಂಡ್ಮೇಲೆ ನೀವು ಬಾಯಿ ತೆಗೆದ್ರೂ ಗಾಳಿ ಒಳಗೆ ಬರೋದಿಲ್ಲ, ಹಾಗಿಲ್ಲೊಂದು ತಡಿಲಿಕ್ಕೆ ಬರುತ್ತೆ ನಿಮಗೆ. ನೀವು ಉಸಿರು ಪೂರ್ತಿ ತಗೊಳ್ತೀರಿ, ಬಾಯಿ ಬಿಟ್ಟಿದ್ದೀರಿ, ಆದರೆ ಗಾಳಿ ಹೊರಗೆ ಬರ್ತಾ ಇಲ್ಲ, ಇಲ್ಲೇ ಒಂದು ತಡಿಲಿಕ್ಕಾಗತ್ತೆ. ಇದನ್ನು ಉಡ್ಡಿಯಾನ ಬಂಧ ಅಂತ ಹೇಳೋದು. ಇಲ್ಲಿಯೇ ಒಳಕ್ಕೆ ತಡಿಬೇಕು ಅದನ್ನು. ಇದು ಮೇಲಿದ್ದು. ಇದರ ಹಾಗೆ ಇನ್ನೂ ಒಂದು ಕಡೆ ತಡಿಬೇಕು. ಇದಾದರೂ ನಮ್ಗೆ ಅಭ್ಯಾಸ ಮಾಡೋದು ಸುಲಭ. ಇನ್ನೂ ಒಂದು ಮಾಡಬೇಕಾದದ್ದು, ನಾವು ಮಲವಿಸರ್ಜನೆ ಮಾಡುವ ಜಾಗದಲ್ಲಿ ಮಲವಿಸರ್ಜನೆ ಮಾಡಿ ಆದಮೇಲೆ ಭಾಗವನ್ನು ಮೇಲಕ್ಕೆ ಕೇಳ್ಕೊಳ್ತೀವಿ, ಮಲದ ಗುದದ್ವಾರವನ್ನು ಮೇಲಕ್ಕೆ ಕೇಳ್ಕೊಳ್ತೀವಿ. ಅದಕ್ಕೆ ಅವರು ಹೇಳುವಂತಹ ಮಾತು ಆಕುಂಚನಂ ಗುದಾಕುಂಚನಂ ಕುರಿಯಾತ್ ಅಂತ. ಆಕುಂಚನ ಅಂದರೆ ಆ ಜಾಗವನ್ನು ಕುಂಭಕದಲ್ಲಿ ಮಾತ್ರ, ಮತ್ತು ಬೇರೆ ಸಮಯದಲ್ಲಿ ನೀವು ಹಾಗೆ ಫ್ರೀ ಬಿಡ್ಬೋದು. ಕುಂಭಕ ಮಾಡುವುದು ಅಂದರೆ ಗಾಳಿಯನ್ನು ಎದೆಯಲ್ಲಿ ತಡೆದು ಹಿಡಿದು ನಿಲ್ಲಿಸುವುದು ಅಂತ ಅರ್ಥ. ಅದು ನಿಲ್ಲಿಸುವಾಗ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಬೇರೆ ಮಾರ್ಗದ ಮೂಲಕ ಹೊರಕ್ಕೆ ಹೋಗುವ ಒತ್ತಡದಲ್ಲಿ ಜಾಸ್ತಿಯಾಗಿ ವೇಗದಲ್ಲಿ ಹೋಯಿತು ಅಂದರೆ ಇಂದ್ರಿಯಗಳು ಹೋಗ್ಬೋದು, ಅಥವಾ ಮೂಲವ್ಯಾಧಿ ಮೊದಲಾದ ರೋಗಗಳು ಬರಲಿಕ್ಕೂ ಅವಕಾಶ ಇದೆ. ಒಂದೇ ದಿವಸ ಅಲ್ಲ, ನೀವು ನಿರಂತರ ಒಂದು 6 ತಿಂಗಳು ಪ್ರಾಕ್ಟೀಸ್ ಹಾಗೆ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿಲ್ಲದೆ ಮೂಲಬಂಧವನ್ನು ಮಾಡಲೇ ಇಲ್ಲ, ಆಗ ಅದು ತೊಂದರೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದಾಗಿ ಮೂಲಬಂಧವನ್ನು ಪ್ರಾಕ್ಟೀಸ್ ಮಾಡಬೇಕು. ಮೂಲಬಂಧಕ್ಕೆ ಒಂದು 100 ಉಪಯೋಗಗಳನ್ನು ಹೇಳ್ತಾರೆ. ಅದು ಎಷ್ಟು ಅಂತಂದರೆ, ಕ್ಯಾನ್ಸರ್ನಂತಹ ರೋಗ ಇದ್ದರೂ ಕೂಡ ಪ್ರಾಣಾಯಾಮದಿಂದ ಕೂಡ ಆಗುತ್ತೆ. ಬೆನ್ನಿನ ಹುರಿಯ ನೋವಿರುತ್ತೆ ಕೆಲವರಿಗೆ, ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಅಂತಹ ಬೆನ್ನಿನ ಸಮಸ್ಯೆ ಅಥವಾ ದೇಹದ ಯಾವುದೇ ಮೂಳೆಯ ಭಾಗದಲ್ಲಿ ಆಗಬಹುದಾದ ಸಮಸ್ಯೆಗಳನ್ನು ಪ್ರಾಣಾಯಾಮದಿಂದ ಕಳ್ಕೊಳ್ಳಿಕ್ಕಾಗತ್ತೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ತಲೆನೋವಿದ್ದಾಗ ಅಥವಾ ಹಾರ್ಟ್ ಪೇಷಂಟ್ ಆಗಿದ್ದರೆ ಆಗ ಕುಂಭಕ, ಆಂತರಿಕ ಕುಂಭಕ ಮಾಡಬಾರ್ದು, ಆಗ ಬಾಹ್ಯ ಕುಂಭಕ ಅಂತ ಅದಕ್ಕೊಂದು ಹೆಸರಿದೆ. ಮತ್ತೆ ಹೇಳ್ತೇನೆ, ಒಟ್ಟು ಕುಂಭಕ, ರೇಚಕ, ಪೂರಕ, ಕುಂಭಕ. ರೇಚಕ ಅಂದರೆ ಗಾಳಿ ಬಿಡುವುದು,
ಪೂರಕ ಅಂದರೆ ಎಡಗಡೆಯಿಂದ ಗಾಳಿಯನ್ನು ಚೆನ್ನಾಗಿ ತೆಗೆದುಕೊಂಡು ಕುಂಭಕ ಮಾಡುವಾಗ ಉಡ್ಡಿಯಾನ ಬಂಧ, ಈ ಗಂಟಲಿನ ಭಾಗದಲ್ಲಿ ಗಾಳಿಯನ್ನು ತಡೆದು ನಿಲ್ಲಿಸುವುದು. ಗುದದ್ವಾರದಿಂದ ಮತ್ತೆ ಗಾಳಿ ಹೋಗದ ಹಾಗೆ ಮೇಲಕ್ಕೆ ಎಳ್ಕೊಳ್ಳೋದು. ಮೇಲಿಂದ ಕೆಳಕ್ಕೆ ಎಳ್ಕೊಂಡು ಈ ಮಧ್ಯದ ಜಾಗದಲ್ಲಿ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಇಷ್ಟೇ ಹೊತ್ತು ಅಂತ ಶಾಸ್ತ್ರ ಹೇಳುತ್ತೆ ಕೆಲವು ಕಡೆ. ಆದರೆ ನಾವು ಪ್ರಾಕ್ಟೀಸ್ ಮಾಡುವಾಗ ಆ ಎಲ್ಲ ಸಮಯವನ್ನು ನಾವು ಆರಂಭದಲ್ಲೇ ಮಾಡಬೇಕಾಗಿಲ್ಲ. ನಮಗೊಂದು 30 ಸೆಕೆಂಡ್ ಆಗುತ್ತೆ ಅಂದರೆ 30 ಸೆಕೆಂಡ್ ನಿಲ್ಲಿಸ್ಕೊಳ್ಬೇಕು. ಆದರೆ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಮುಂದೆ ಹೋದಾಗೆ ಜಾಸ್ತಿ ಮಾಡಲಿಕ್ಕಾದರೆ ಮಾಡಬೇಕು. ಇಲ್ಲ ನಮಗೇನೋ ಎದೆ ನೋವುದಾಗ ಆಗುತ್ತೆ, ಎಲ್ಲೋ ಕಿವಿಯೆಲ್ಲ ಮುಚ್ಚಿದ ಹಾಗಾಗುತ್ತೆ ಅಂದರೆ ಬಿಟ್ಬಿಡಬೇಕು. ಅದನ್ನು ಹಾಗೆ ಒತ್ತಡದಿಂದ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಬಾರ್ದು. ಎದೆ ನೋವು ಇತ್ಯಾದಿ ಬರ್ತಾ ಇದೆ ಅಂತಂದಾಗ ನಾವು ಆಗ ಅದಕ್ಕೆ ಬಾಹ್ಯ ಕುಂಭಕ ಮಾಡಬೇಕಂದ್ರೆ ಉಸಿರನ್ನು ಪೂರ್ತಿ ಹೊರಗೆ ಬಿಡಬೇಕು, ಚೂರು ಎದೆಯಲ್ಲಿ ಇಲ್ಲದ ಹಾಗೆ ಪೂರ್ತಿ ಬಿಟ್ಟು ಆಮೇಲೆ ಬಂದ್ ಮಾಡಬೇಕು. ಗುದದ್ವಾರವನ್ನು ಮತ್ತು ಉಡ್ಡಿಯಾನ ಬಂಧವನ್ನು ಎರಡನ್ನು ಮಾಡಿದರೆ ಹೊರಕ್ಕೆ ತುಂಬಿಕೊಂಡಿದೆ, ಒಳಗೆ ಗಾಳಿನೇ ಇಲ್ಲ. ಅದನ್ನು ಬಾಹ್ಯ ಕುಂಭಕ ಅಂತ ಹೇಳ್ತಾರೆ. ಈ ಕುಂಭಕ ಮಾಡೋದ್ರಿಂದ ಎದೆಯ ದೋಷಗಳಿದ್ರು, ಯಾಕೆಂದರೆ ನಮಗೇನಾಗುತ್ತೆ ಕುಂಭಕ ಮಾಡುವಾಗ ಹೃದಯದ ಅಪಧಮನಿಗಳಲ್ಲಿ ಏನಾದರೂ ಕ್ಲಾಟ್ ಇತ್ಯಾದಿ ಇದ್ದಾಗ ಅದು ನಮ್ಗೆ ತುಂಬ ನೋವು ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಆ ಸಂದರ್ಭದಲ್ಲಿ ಹಾಗೆ ಮಾಡದೆ ನಾವು ಒಳಕ್ಕೆ ಕೇಳ್ಕೊಂಡಾಗ ಅದು ಕೆಲವೊಂದು ಸರ್ತಿ ಕ್ಲಿಯರ್ ಆಗೋದು ಇದೆ. ಗಾಳಿ ಏನೂ ಸಿಗದೇ ಇದ್ದಾಗ ಅದು ಸಂಚಾರ ಆಗಲೇಬೇಕು, ಒತ್ತಡ ಬರುತ್ತೆ, ಗಾಳಿ ಸಿಗ್ತಾ ಇಲ್ಲ, ಆಗ ತನ್ನಿಂದ ತಾನೇ ಸಮಸ್ಯೆಗಳೇನಾಗಿದ್ದರೂ ಪರಿಹಾರ ಆಗುವ ಸಾಧ್ಯತೆಗಳು ಇದೆ. ಅದು ಅವರು ಹೇಳುವಂತಹ ಮಾತು. ಹೀಗೆ ಕುಂಭಕ ಅನ್ನುವುದು 2 ಥರ, ಬಾಹ್ಯ ಕುಂಭಕ ಮತ್ತು ಆಂತರಂಗಿಕ ಕುಂಭಕ ಅಂತ. ಹಾಗೆ ಆಂತರಂಗಿಕ ಕುಂಭಕ ಮಾಡುವಾಗ ಮತ್ತು ಬಾಹ್ಯ ಕುಂಭಕ ಮಾಡುವಾಗ ಎರಡೂ ಸಂದರ್ಭದಲ್ಲಿ ವಾಯುಂ ವಿಷ್ಣುಂಚ ಸಂಸ್ಮರೇತ್, ಭಗವಂತನ ರೂಪವನ್ನು ಮತ್ತು ಪ್ರಾಣಶಕ್ತಿಯನ್ನು ಸ್ಮರಣೆ ಮಾಡಬೇಕು. ಪ್ರಾಣದೇವನನ್ನು ಮತ್ತು ವಿಷ್ಣು ಶಕ್ತಿಯನ್ನು ಸ್ಮರಣೆ ಮಾಡಬೇಕು ಒಳಗಿನಿಂದ. ಹಾಗೆ ಸ್ಮರಣೆ ಮಾಡಿ ನೀವು ಕುಂಭಕ ಮಾಡಿದರೆ ಪೂರ್ಣವಾಗಿ ನಮ್ಮ ದೇಹದಲ್ಲಿ ಎಂಥ ದೋಷಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡುವ ಶಕ್ತಿ ಗಾಳಿಗಿದೆ. ನಾವು ಅಂದ್ಕೊಳ್ತೇವೆ ಈ ಗಾಳಿ ಏನು ಮಾಡುತ್ತೆ ಅಂತ. ನಿಜವಾಗಿ ಈ ಒಳಗಿನ ಪ್ರಾಣಶಕ್ತಿಗಿರುವಷ್ಟು ಶಕ್ತಿ, ಈ ಕಾಸ್ಮಿಕ್ ಎನರ್ಜಿ ಅಂತ ನಾವು ಹೊರಗಿನಿಂದ ಕರೆಯುವಂಥದ್ದೇನಿದೆ, ನಮ್ಮ ದೇಹದ ಒಳಗೆ ಸಂಬಂಧಪಟ್ಟ ಅದೇ ಎನರ್ಜಿಯ ಸಣ್ಣ ರೂಪ ಏನಿದೆ, ಅದೆರಡೂ ಒಟ್ಟಿಗೆ ಒಂದು ಕಡೆ ಸೇರಿ ಆಗುವ ಶಕ್ತಿ ನಮ್ಮ ದೇಹದ ಇಡೀ ಎಂಥ ಸಮಸ್ಯೆಗಳಿದ್ರೂ ಪರಿಹಾರ ಮಾಡಲಿಕ್ಕೆ ಅವರು ಪ್ರಾಣಾಯಾಮದ ಬಗ್ಗೆ ಒಂದು ಏನಿಲ್ಲ ಅಂದರೂ ಅಲ್ಲಲ್ಲಲ್ಲಲ್ಲೇ ಒಂದು 100,000 ಶ್ಲೋಕಗಳನ್ನು ಹೇಳಿದ್ದಾರೆ. ನಮಗದು ಯಾವುದು ಮಾಹಿತಿಗೆ ಬರೋದಿಲ್ಲ. ಯಾವುದಾದ್ರೂ ಒಬ್ಬ ವಿದೇಶಿಯ ಬಂದು ಪ್ರಾಣಾಯಾಮ ಮಾಡಿ ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಇಂಗ್ಲೀಷಲ್ಲಿ ಟಸ್ಪುಸ್ ಅಂತ ಹೇಳಿದ ತಕ್ಷಣ ನಮ್ಮವರೆಲ್ಲರೂ ಅದರ ಮುಂದೆ ಮುಗಿಬಿದ್ದು ಬೆನ್ನ ಹಿಂದೆ ಸಾಗಿ ಹೇಳ್ಕೊಡಿ ಅಂತ. ಅವರು ಖಂಡಿತ ಒಳಗೆ ನಿಮಗೆ ಧ್ಯಾನ ಏನು ಮಾಡಬೇಕು ಅಂತ ಹೇಳಲ್ಲ. ಅವರು ವೆಕೆಟ್ ಯುವರ್ ಮೈಂಡ್ ಅಂತ ಹೇಳಿಬಿಡ್ತಾರೆ. ಖಾಲಿ ತಲೆ ಮೊದಲೇ ಇದೆ ನಮಗೆ, ಇನ್ನೇನು ವೆಕೆಟ್ ಮಾಡೋದು, ಬೇಡವಾದ ತುಂಬಿಕೊಂಡದ್ದು ಬಿಟ್ಟರೆ. ವೆಕೆಟ್ ಅಂತಂದರೆ ತಾತ್ಪರ್ಯ ಏನು? ಕೆಟ್ಟದ್ದನ್ನು ತೆಗೆದು ಮನಸ್ಸಿನ ಸ್ವಭಾವ ಏನು ಅಂದರೆ ಅದಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಕೊಡಲೇಬೇಕು. ಮನಸ್ಸಿನ ಸ್ವಭಾವ ಅದು. ನೀವು ಏನೂ ಕೊಡದೆ ಖಾಲಿ ಬಿಡ್ಲಿಕ್ಕೆ ಮನಸ್ಸಿಗೆ ಸಾಧ್ಯವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಮನಸ್ಸಿಗೆ ಯೋಚಿಸದೆ ಇರುವ ಕ್ಷಣವೇ ಇಲ್ಲ. ಎಂಥ ಕ್ಷಣ ಆದರೂ ಕೂಡ ಅದು ಏನೋ ಒಂದು ಯೋಚಿಸ್ತಾನೆ ಇರುತ್ತೆ. ನೀವು ಖಾಲಿ ಪಾತ್ರೆಯನ್ನು ಒಲೆ ಮೇಲಿಟ್ಟಾಗುತ್ತೆ ವೆಕೆಟ್ ಯುವರ್ ಮೈಂಡ್ ಅಂದರೆ, ಸುಟ್ಟು ಪಾತ್ರೆನೇ ಕರಕಲಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಶುದ್ಧ ಪಾತ್ರೆಯಲ್ಲಿ ಶುದ್ಧ ಹಾಲನ್ನು ಹಾಕಿದರೆ ನೀವು ಒಳ್ಳೆಯ ಕೆನೆಭರಿತವಾದ ಹಾಲನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗೆ ಕೆನೆಭರಿತವಾದ ಹಾಲು ಹಾಕುವುದು ಅಂದರೆ ಭಗವಂತನ ನೆನಪನ್ನಲ್ಲಿ ತುಂಬುವುದು. ಆ ನೆನಪನ್ನು ತುಂಬಿ ಅದರ ಮೂಲಕ ಮನಸ್ಸಿಗೆ, ಈಗ ನೋಡಿ ನಿಮಗೆ ಮಕ್ಕಳ ಚರ್ಯೆ ನೋಡಿದರೆ ಇದು ಅರ್ಥ ಆಗುತ್ತೆ. ಮಗು ಏನೋ ಬೇಡವಾದ ಹಿಡ್ಕೊಂಡ್ಬಿಟ್ಟಿರುತ್ತೆ, ಅದು ಚೂರು ಹೆಚ್ಚು ಕಮ್ಮಿ ಆದರೆ ಚುಚ್ಕೊಂಡು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಿ, ಅದು ಚೆನ್ನಾಗಿಲ್ಲ ಅದಕ್ಕಿಂತ ಚೆನ್ನಾಗಿದ್ದು ಕೊಡ್ತೇನೆ ಅಂತ ನೀವೇನೋ ಬಣ್ಣದ್ದು ಕೊಡ್ತೀರಿ. ಆಗ ಅದು ಇದನ್ನು ಕೈಯಲ್ಲಿ ಬಿಟ್ಟು ಅದನ್ನು ಹಿಡ್ಕೊಳ್ಳುತ್ತೆ. ಹಾಗೆ ಮನಸ್ಸಿಗೆ ಏನು ಬಿಟ್ಟಿರ್ಲಿಕ್ಕೆ ಬರುವುದೇ ಇಲ್ಲ. ಈಗ ಏನು ಕೊಳೆ ಇದೆ ಅದನ್ನು ತೆಗೆದು ನೀವು ಇನ್ನೇನು ಒಳ್ಳೆಯದನ್ನು ಹಾಕಿದರೆ ಮಾತ್ರ ಅದನ್ನು ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಒಳಗೆ ಬರ್ತಾ ಇದ್ದು ಇದನ್ನು ಕೆಟ್ಟದನ್ನು ಬಿಡಿಸ್ತಾ ಬರೋದು. ಅದಕ್ಕೋಸ್ಕರ ಇಷ್ಟು ಪ್ರಾಕ್ಟೀಸ್ ಮಧ್ಯದಲ್ಲಿ ಹೀಗೆ ಮಾಡ್ತಾ ಒಂದೊಂದೇ ದೋಷವನ್ನು ತಗೊಂಡ್ಬೇಕು. ಅಲ್ಲಿ ಧ್ಯಾನದಲ್ಲಿ ಕುಂಭಕದಲ್ಲಿ ಭಗವಂತನ ರೂಪವನ್ನು ಹೃದಯದಲ್ಲಿ ಧಾರಣೆ ಮಾಡಬೇಕು. ಅದು ಕುಂಭಕ ಸ್ಥಿತಿ. ಇದನ್ನು ಆರಂಭದಲ್ಲಿ 3, ಅರ್ಘ್ಯ ಬಿಡುವಾಗ 3, ಗಾಯತ್ರಿಯ ಜಪದ ಆರಂಭದಲ್ಲಿ 3, ಅಷ್ಟಾಕ್ಷರ ಜಪದಲ್ಲಿ 3, ಮುಕ್ತಾಯದಲ್ಲಿ 3. ಇಷ್ಟು ಮುಗಿಸಿದರೆ 15 ಪ್ರಾಣಾಯಾಮ ನಿತ್ಯದಲ್ಲಿ ನಾವು ಬೇರೆ ಯೋಗಕ್ಕೆ ಅಂತ ಟೈಮ್ ಇಡದೆ ಅದರ ಜೊತೆಗೆ ಆಗೋಗುತ್ತೆ. ನಾವಿಲ್ಲಿ ಮಾಡೋದಿಲ್ಲ, ಇನ್ನೆಲ್ಲೋ ಒಂದು ಕಡೆಗೆ ಹೋಗಿ ಅವ್ರ ಹತ್ರ ಒಂದು ಸೆಷನ್ ಅಂತ ಬುಕ್ ಮಾಡಿಕೊಂಡು ತಿಂಗಳಿಗೆ ಒಂದಿಷ್ಟು ಕೊಟ್ಟು ಆದರೂ ಎಲ್ಲ ಮಾಡಿ ಬಂದಮೇಲೆ ಯಥಾ ಪ್ರಕಾರ ಮನೆಯಲ್ಲಿ ಮೊದಲೇನ ಹಾಗೇನೆ 7 ಗಂಟೆಗೇ ಎದ್ದು ಅವರು ಅಲ್ಲಿಗೆ ಹೋಗೋ ತನಕ ದಿನ 5 ಗಂಟೆಗೆ ಹೇಳ್ತಾ ಇರ್ತೀವಿ, ಕ್ಲಾಸ್ ಇದೆ, ಯೋಗ ಕ್ಲಾಸ್ ಇದೆ, ಹೋಗಬೇಕು. 15 ದಿವಸ ಹೋಗಿ ಪ್ರಾಕ್ಟೀಸ್ ಮಾಡಿ ಯಥಾ ಪ್ರಕಾರ ಮಲಗೋದಾಗುತ್ತೆ. ಅದು ಪ್ರತ್ಯೇಕ ಟೈಮ್ ಅಲ್ಲ, ಅದು ನಿಮ್ಮ ನಿತ್ಯದ ಚರ್ಯೆಯ ಟೈಮ್ ಅಂತ ಹೇಳೋದಕ್ಕೋಸ್ಕರ ಅವರು ಸಂಧ್ಯೆಯ ಜೊತೆಗೆ ಜೋಡಿಸಿದರು. ಅದನ್ನು ಪ್ರತ್ಯೇಕ ಮಾಡೋದಲ್ಲ, ನಿಮ್ಮ ಅನುಸಂಧಾನ ಜಪ ಅನುಷ್ಠಾನ ನಿತ್ಯದ್ದೇನಿದೆ
ಅದರ ಜೊತೆಗೇ ಅದನ್ನು ಮಾಡ್ಕೊಂಡು ಹೋಗಿ. ಹಾಗೆ ಮಾಡುವಾಗ ಮಂತ್ರಚಿಂತನೆಯೂ ಆಯಿತು, ದೈಹಿಕ ಆರೋಗ್ಯವೂ ಆಯಿತು, ನಮ್ಮ ಹಿಂದಿನ ಪ್ರಾಚೀನ ಅನುಷ್ಠಾನ ಪದ್ಧತಿಯನ್ನು ಜೊತೆಗೆ ರೂಢಿಸಿಕೊಂಡು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಾಗಿಲ್ಲ. ನಿಜವಾಗಿ ಹೇಳಬೇಕು ಅಂದರೆ ನಾವು ದೊಡ್ಡವ್ರ ಮನೆಯಲ್ಲಿ ತಿಳ್ಕೊಂಡು ಮಾಡ್ತಾ ಹೋದರೆ ನಮ್ಮನ್ನು ನೋಡಿ ಅವರೇ ಮಾಡ್ತಾರೆ. ನಾನು ಎಷ್ಟೋ ಕಡೆಯಲ್ಲಿ ನೋಡ್ತೇನೆ, ಅವ್ರ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳು ಸುಮ್ಮನೆ ತಟ್ಟೆ ಹಿಡ್ಕೊಂಡು ಬಂದು ಅಪ್ಪನ ಹತ್ರ ಕೂತ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇನ್ನೂ ಉಪನಯನ ಆಗಿರಲ್ಲ. ಉಪನಯನ ಆದಮೇಲೆ ಕೆಲವೊಮ್ಮೆ ಶಾಲೆಯಿಂದ ಬುದ್ಧಿ ಹಾಳಾಗಿ ಮರ್ತು ಬಿಡ್ತಾವೆ. ಆದರೆ ಸಹಜವಾಗಿ ಚಿಕ್ಕ ಮಕ್ಕಳಿದ್ದಾಗ ಮನೆಯಲ್ಲಿ ಏನೋ ಪೂಜೆ ಮಾಡ್ತಾ ಅಂದರೆ ಅವುಗಳು ತಂದು ಏನೋ ತಟ್ಟೆ ಇತ್ಯಾದಿಗಳು ಇಟ್ಕೊಂಡು ಅವುಗಳು ಪೂಜೆ ಮಾಡ್ತೇನೆ, ಏನೇನೋ ಮಾಡ್ತಾ ಇರ್ತಾರೆ. ತಾಯಿಯನ್ನು ನೋಡ್ತಾ ಇದ್ರೆ ಅಡಿಗೆ ಕಲಿತಾವೆ, ತಂದೆಯನ್ನು ನೋಡ್ತಾ ಇದ್ರೆ ಪೂಜೆ ಕಲಿತಾವೆ, ಏನೇನೋ ಕಲಿತಾ ಇರ್ತವೆ. ಮಕ್ಕಳು ಕಲಿಯುವುದು ಯಾವಾಗಲೂ ನಾವು ದೊಡ್ಡವರು ಮಾಡುವುದನ್ನು ನೋಡಿ. ನಮ್ಮಲ್ಲಿ ದೊಡ್ಡತನ ಅನ್ನುವುದು ಯಾವಾಗ ದೊಡ್ಡತನವನ್ನು ಉಳಿಸ್ಕೊಳ್ಳುತ್ತೋ ಆಗ ಸಣ್ಣತನ ದೊಡ್ಡತನದ ಕಡೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಮಗೆ ಹಿಂದಿನವರು ನಾವು ದೊಡ್ಡವರು ಮಾಡಬೇಕು, ಚಿಕ್ಕವರು ಮಾಡಬೇಕು, ಎಲ್ಲರೂ ಮಾಡಬೇಕು ಅಂತ ಹೇಳಲಿಕ್ಕೋಸ್ಕರ ಎಲ್ರಿಗೂ ವಿಧಾನ ಮಾಡಿದರು. ನೀವು ಅವರು ಇವರು ಅಂತ ವಿಧಾನ ಇಟ್ಕೊಳ್ಬೇಡಿ ಅಂತ. ಇಷ್ಟು ಹೇಳಿ ಪ್ರಾಣಾಯಾಮ ಏನೇನು ಉಪಕಾರ ಮಾಡುತ್ತೆ ಅಂತ ಅನ್ನೋದನ್ನು ಒಂದು ಸುಮ್ಮನೆ ಶ್ಲೋಕನ ಹೇಳಿಬಿಡ್ತೇನೆ. ತ್ವಕ್ ಚರ್ಮ ಮಾಂಸ ರುಧಿರ ಮೇಧೋ ಮಜ್ಜಾಸ್ತಿ ಭಿಕೃತಾ ತಥೇಂದ್ರಿಯ ಕೃತ ದೋಷಾ ದಹ್ಯಂತೆ ಪ್ರಾಣ ನಿಗ್ರಹಾತ್. ಪ್ರಾಣದ ನಿಗ್ರಹದಿಂದ ತ್ವಕ್ ಹೊರಗಿನ ಲೇರ್, ಚರ್ಮ ಒಳಗಿನ ಲೇರ್, ಹೀಗೆಲ್ಲ ಇದೆಯಾ? ಶಾಸ್ತ್ರ ಹೇಳುತ್ತೆ ಹಾಗೆ ಇದೆ ಅಂತ ಇವತ್ತು ವಿಜ್ಞಾನದಲ್ಲಿ ಆಪರೇಷನ್ ಮಾಡೋರಿಗೆ ಗೊತ್ತಿದೆ. ಮಾಂಸ, ಒಳಗೆ ಮಾಂಸ ಇದೆ, ರುಧಿರ ರಕ್ತ ಇದೆ, ಮೇಧಸ್ಸು ಅಂದರೆ ಆ ಮಧ್ಯದ ಬೋನಿನ ಮಧ್ಯದ ಇರುವ ಬೋನ್ ಮ್ಯಾರೋ ಅಂತ ಹೇಳ್ತೇವಲ್ಲ ಆ ಜಾಗ. ಮಜ್ಜ ಅಂದರೆ ಅದು ಮೇಧ ಅಂತಂದರೆ ಈ ಮಾಂಸ ಮತ್ತು ಮೂಳೆಯ ನಡುವೆ ಅದು ಎಲ್ಲ ಒಟ್ಟೊಟ್ಟಿಗೆ ಸೇರಿಕೊಂಡಿರಬೇಕಲ್ಲ, ಅದಕ್ಕೊಂದು ದ್ರವ ಬೇಕಲ್ವ, ಆ ದ್ರವ ವಸ್ತುವನ್ನು ಮೇಧಸ್ಸು. ಅಸ್ಥಿ ಮೂಳೆ, ಇದರಲ್ಲಿ ಸೇರಿಕೊಂಡಿರುವಂತಹ ಯಾವುದೇ ಥರದ ದೋಷಗಳಿದ್ದರೂ ಕೂಡ ಪ್ರಾಣ ನಿಗ್ರಹಾತ್ ದಹ್ಯಂತೆ, ಪ್ರಾಣದ ನಿಗ್ರಹದಿಂದ ದಹಿಸಿ ಹೋಗುತ್ತೆ, ಸುಟ್ಟು ಹೋಗುತ್ತೆ. ಯಾಕೆಂದರೆ ನಾವು ಅಷ್ಟೊತ್ತು ಗಾಳಿಯನ್ನು ಒಳಗೆ ಹಿಡ್ಕೊಂಡದ್ರಿಂದ ಆಮ್ಲಜನಕ ಪೂರ್ತಿ ಉಪಯೋಗ ಆಗುತ್ತೆ. ನಿಜವಾಗಿ ನಾವು ಉಸಿರಾಟ ಹೀಗೆ ಮಾಡಿ ಹೀಗೆ ಬಿಡುವಾಗ ಅದರಲ್ಲಿ ಅರ್ಧ ಆಮ್ಲಜನಕವೇ ಇರುತ್ತೆ. ನೀವು ಅದನ್ನು ತೆಗೆದು ನೋಡಿದರೆ, ಅಂದರೆ ಗಾಳಿಯನ್ನು ನೀವು ಸಂಗ್ರಹ ಮಾಡಿದನ್ನು ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಮಾಡಿದರೆ ಅದರಲ್ಲಿ ಆಮ್ಲಜನಕ ಹಾಗೆ ಇರುತ್ತೆ. ಸ್ವಲ್ಪ ಅಲ್ಲ, ಅರ್ಧ ಭಾಗ. ನಮ್ಮಲ್ಲಿ ಇನ್ನೂ ಮುಕ್ಕಾಲು ಭಾಗ ಇರುತ್ತೆ, ನಾವು ಪೂರ ಬಿಟ್ಟಿರ್ತೇವೆ ಒಳಗೆ ಆಮ್ಲಜನಕ ಹಾಗೆ ಉಳಿಸ್ಕೊಂಡಿರ್ತೇವಲ್ಲ. ಹಾಗಾಗಿ ಅಂದರೆ ನಾವು ಕುಂಭಕ ಮಾಡಿದಾಗ ಆಮ್ಲಜನಕದ ಪೂರ ಬಳಕೆ ಆಗುತ್ತೆ. ಮತ್ತು ಅಷ್ಟು ಹೊತ್ತು ಒಳಗೆ ಇಟ್ಟದ್ರಿಂದ ಅಲ್ಲಿ ಸಂಗ್ರಹ ಆಗಿದ್ದ ಅಷ್ಟೂ ಅಂಗಾರಾಮ್ಲದ ಭಾಗ ಹೊರಕ್ಕೆ ಬರುತ್ತೆ. ನಾವು ಉಸಿರಿನಲ್ಲಿ ಪೂರ ಹೊರಗೆ ಬಿಡ್ತೇವೆ. ಆಗ ಕ್ಲೀನಿಂಗ್ ಪ್ರೊಸೆಸ್ ಅನ್ನೋದು ಬೇಗ ಆಮ್ಲಜನಕ ರಕ್ತದ ಜೊತೆಗೆ ಸೇರಿ ಇಡೀ ದೇಹದ ಪ್ರತಿಯೊಂದು ಭಾಗಗಳಿಗೂ ತಲುಪತ್ತೆ. ಅದರಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ತಥಾ ಇಂದ್ರಿಯಕೃತ, ಕಣ್ಣು ಮೂಗು ಇಂದ್ರಿಯಗಳಿಗೂ ಸಂಬಂಧಪಟ್ಟಂತೆ ದೋಷಗಳಿದ್ದರೆ ಪ್ರಾಣಾಯಾಮದಿಂದ ಪರಿಹಾರ ಆಗುತ್ತೆ. ದಹ್ಯಂತೆ ನೋಡಿ, ವಸ್ತುತಃ ಗಾಳಿಯ ಕೆಲಸ ಒಣಗಿಸುವುದು ನಾವು ಅಂದ್ಕೊಂಡಿದ್ದೇವೆ. ಆದರೆ ಶಾಸ್ತ್ರ ಹೇಳುತ್ತೆ ಆ ಗಾಳಿ ಅದು ಎಷ್ಟು ಬಲವಾದದ್ದು ಅಂತಂದರೆ ಬೆಂಕಿ ಉರಿಸ್ಲಿಕ್ಕೂ ಗಾಳಿನೇ ಕಾರಣ. ಗಾಳಿ ಇಲ್ಲದಿದ್ದರೆ ಬೆಂಕಿ ಉರಿಯುವುದೇ ಇಲ್ಲ. ನಿರ್ವಾತವಾದ ಜಾಗದಲ್ಲಿ ಬೆಂಕಿ ಉರಿಸಿ ನೋಡೋಣ. ಬೆಂಕಿ ಅಂತ ನಾವು ಅಷ್ಟು ಜೋರಾಗಿ ಹೇಳೋರು, ವಸ್ತುತಃ ಉರಿಲಿಕ್ಕೆ ಮೂಲ ಕಾರಣ ಗಾಳಿ. ಅದರಿಂದಾಗಿ ಒಳಗೆ ಆ ಗಾಳಿ ನಮ್ಮ ದೇಹದ ಟೆಂಪ್ರೇಚರನ್ನು ಜಾಸ್ತಿ ಮಾಡುವ ಮೂಲಕ, ಒಳಗೆ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುವ ಮೂಲಕ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತೆ. ಪ್ರಾಣಾಯಾಮಾತ್ ಅಶುದ್ಧಿಕ್ಷಯೇ ಜ್ಞಾನದೀಪ್ತಿ ಅವಿವೇಕ ಆಖ್ಯಾತೇ. ಅವಿವೇಕವನ್ನು ಅಜ್ಞಾನವನ್ನು ಕಳೆಯುತ್ತೆ ಪ್ರಾಣಾಯಾಮ ಮಾಡೋದ್ರಿಂದ. ಪೆದ್ದಾಗಿ ಆಲೋಚನೆ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಅಷ್ಟು ಹೊತ್ತು ನಮ್ಮ ಮನಸ್ಸು ದೃಢವಾದ ಒಂದು ಆಲೋಚನೆ ಮಾಡುತ್ತೆ. ಅದರಿಂದಾಗಿ ಬೇರೆ ಎಲ್ಲ ಕೆಲಸಗಳಿಗೂ ಕೂಡ ಅದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡುವಂಥ ಮನಸ್ಸಿಗೆ ಸಮಾಧಾನ ತಂದು ಕೊಡುತ್ತೆ. ನಾವು ಹೆಚ್ಚು ಸರ್ತಿ ಅವಿವೇಕ ಮಾಡೋದು ಯಾಕೆ ಗೊತ್ತಾ? ಗಡಿಬಿಡಿಯಲ್ಲಿ, ಅಥವಾ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ. ಜ್ಞಾನ ಮತ್ತು ತಾಳ್ಮೆ ಇದೆರಡನ್ನು ಕಲಿಸಿಕೊಡುತ್ತೆ ಪ್ರಾಣಾಯಾಮ. ಅದಕ್ಕೆ ಅನುಕೂಲವನ್ನು ತಂದುಕೊಡುತ್ತೆ. ಅಥೋ ಯತ್ನೇನ ಕರ್ತವ್ಯ ಪ್ರಾಣಾಯಾಮ ಶುಭಾರ್ತಿನ ಪ್ರಾಣಾಯಾಮೈರ್ದಹೇ ದೋಷಾನ್. ಪ್ರಾಣಾಯಾಮ ಅನ್ನೋದು ದೋಷಗಳನ್ನು ಸಂಹಾರ ಮಾಡುತ್ತೆ. ಇದಕ್ಕೆ ಪೂರಕ ಮುಖ್ಯ, ನಾನು ಇದರಲ್ಲಿ ಆರಂಭದಲ್ಲೇ ಹೇಳಬೇಕಿತ್ತು, ಪ್ರಾಣಾಯಾಮ ಮಾಡುವಾಗ ದಯವಿಟ್ಟು ಆಸನವನ್ನು ಗೆದ್ದುಕೊಳ್ಳಿ. ಆಸನವನ್ನು ಗೆದ್ದುಕೊಳ್ಳಿ ಅಂದರೆ ಒಂದು ಸೀಟ್ ತಂದು ಕೂತ್ಕೊಳ್ಳೋದಲ್ಲ. ನನಗೆ ಆ ಸೀಟ್ ಗೆದ್ದು ಬಿಡ್ಬೇಕು ಹೇಳಿದರೆ ನೀವಿಬ್ಬರು ಕಿತ್ತಾಡ್ತಾ ಇರಿ, ನಾನು ಗೆದ್ಕೋತೇನೆ ಅಂತಲ್ಲ. ಆಸನ ಅಂದರೆ ನಾವು ಹೇಗೆ ಕೂತಾಗ ನಮ್ಮ ಪೋಸ್ಚರ್ ಅನ್ನೋದು ಬಹಳ ಹೊತ್ತು ಕೂತ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೋ ಅದು ಆಸನ. ಅದು ವೀರಾಸನ ಇರಬಹುದು, ಪದ್ಮಾಸನ ಇರಬಹುದು, ಅಥವಾ ಸ್ವಸ್ತಿಕಾಸನ ಇರಬಹುದು, ವಜ್ರಾಸನ ಇರಬಹುದು. ನಮಗೆ ಯಾವ ಆಸನದಲ್ಲಿ ಕೂತರೆ ಬಹಳ ಹೊತ್ತು ಒಂದೇ ಥರ ಮತ್ತೆ ಕಾಲು ಎತ್ತಿ ಪಕ್ಕಕ್ಕಿಡುವ ಹಾಗೆ ಮಾಡಿಸುವುದಿಲ್ಲವೋ ಅಂತಹ ಆಸನ. ಅಂತಹ ಆಸನ ಅನ್ನೋದು ಬಹಳ ಮುಖ್ಯ. ಬೆನ್ನು ನೇರ ಇರಬೇಕು, ಕತ್ತು ನೇರ ಇರಬೇಕು,
ನೆತ್ತಿ ನೇರ ಇರಬೇಕು. ಇದಿಷ್ಟು ಒಂದೇ ಲಂಬ ಸ್ಥಿತಿಯಲ್ಲಿ ಇರಬೇಕು. ಇದು ಚೂರು ಬೆಂಡಾದರೂ ಪ್ರಾಣಾಯಾಮದ ಫಲ ನಮಗೆ ತೊಂದರೆ ಕೊಡುತ್ತೆ. ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡುವಾಗ ಆಸನೇನ ರಜೋಹಂತಿ ಪ್ರಾಣಾಯಾಮೇನ ಪಾತಕಂ. ಆಸನ ಅಂತ ಅನ್ನೋದು ಪ್ರಾಣಾಯಾಮಕ್ಕೆ ಬಹಳ ಪೂರಕವಾದ ಅಂಶ. ಅದಕ್ಕೋಸ್ಕರ ಆಸನವನ್ನು ಗೆದ್ದು, ಅಂದರೆ ನೇರವಾಗಿ ಕೂತ್ಕೊಳ್ಳೋದು ಅಭ್ಯಾಸ ಆಗಬೇಕು. ನಮಗೇನು ಅಂದರೆ ಎಲ್ಲ ಮಂಚದಲ್ಲಿ ಕಾಲು ಕೆಳಗೆ ಇಳಿಬಿಟ್ಟು ನಿಂತ್ವಿ, ಅಲ್ಲೂ ಕೂತೆ ಸ್ವಲ್ಪ ಹೊತ್ತು ಎದ್ದೇಳ್ತೇವೆ. ಆಮೇಲೆ ಬಂದು ಬಾತ್ರೂಮಲ್ಲೂ ಅಂಥದ್ದೇ ಸಿಸ್ಟಮು. ಆಮೇಲೆ ನಾವು ಡೈನಿಂಗ್ ಟೇಬಲ್ ಆಯಿತು, ಕಾರ್ ಆಯಿತು, ಆಫೀಸಲ್ಲಿ ಕುರ್ಚಿ ಆಯಿತು, ಮತ್ತು ಯಾವುದೋ ಸಿನಿಮಾ ಥಿಯೇಟ್ರಿಗೋ ಇನ್ಯಾವುದಕ್ಕೆ ಹೋದರೂ ಅಲ್ಲೂ ಕುರ್ಚಿ, ಮನೆಗೆ ಇನ್ಯಾವುದು ಪಾರ್ಟಿಗೆ ಹೋದ್ವಿ ಅಲ್ಲೂ ಕುರ್ಚಿ, ವಾಪಸ್ ಮನೆಗೆ ಬಂದ್ವಿ, ಕಾರಲ್ಲೇ ವಾಪಸ್ ಬಂದ್ವಿ, ಮನೇಲಿ ಕೂತ್ರೆ ಮಾತಾಡ್ಲಿಕ್ಕೆ ಮತ್ತು ಅಲ್ಲೂ ಕುರ್ಚಿ, ಸೋಫಾ ಏನೋ ಒಂದು. ಮಲಗುವಾಗ ಮಾತ್ರ ಕಾಲು ಬಿಡೋದು. ನಮ್ಗೆ ಹೀಗೆ ಕಾಲು ಮಡಚಿಯೇ ಅಭ್ಯಾಸ ಇಲ್ಲ. ಈ ಕಾಲು ಮಡಚಿ ಕೂತ್ಕೊಳ್ಳೋದಕ್ಕೆ ಒಂದು ದೊಡ್ಡ ಇವತ್ತಿನ ಯಂಗ್ ಜನ್ರೇಷನ್ ಅಂತ ಯೋಚನೆ ಮಾಡುವ ರೀತಿಗಳೇ ಹೊಸದಾಗ್ಬಿಟ್ಟಿವೆ. ಇವತ್ತು ಬೇಕು 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 ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಯಾಕೆ ಅಂದರೆ ಈಗ ಸಹಜವಾಗಿ ದೇಹ ಜರ್ಜರಿತ ಆದಾಗ ಕಾಲು ಬೆಂಡ್ ಮಾಡಲಿಕ್ಕಾಗದೆ ಕೂತ್ಕೊಳ್ಳೋದಕ್ಕೊಂದು ಅರ್ಥ ಇದೆ. ಆದರೆ ನಾವು ಈಗಲೇ ನಮಗೆ ಕೂತ್ಕೊಳ್ಳೋ ಅವಕಾಶ ಇದ್ದಾಗಲೂ ನಾವು ಕಾಲು ಮಡಚೋದು. ನೀವು ವಿದೇಶದವರಿಗೆ ಹೀಗೆ ಕೂತ್ಕೊಳ್ಳಿಕ್ಕೆ ಹೇಳಿ ನೋಡೋಣ 2 ನಿಮಿಷ. ಕಾಲು ಹೀಗೆ ಇಲ್ಲಿ ತನಕ ಬೆಂಡೇ ಆಗೋದಿಲ್ಲ, ಹಿಂದಿದ್ದೇ ಕೊಬ್ಬು ತಡೆಯುತ್ತೆ, ಕೂತ್ಕೊಳ್ಳಿಕ್ಕೆ ಬಿಡಲ್ಲ ನಮ್ಮನ್ನು. ಅಂತಹ ಪರಿಸ್ಥಿತಿಯಲ್ಲಿ ಹೀಗೆ ಕೂತ್ರೆ ಎಲ್ಲ ರೀತಿಯಿಂದ ಊಟಕ್ಕಾಗಲಿ, ಜಪಕ್ಕಾಗಲಿ, ಯಾವುದೇ ಕ್ರಿಯೆಗಾಗಲಿ, ನಮ್ಮ ಓದಿಗಾಗಲಿ ಹೀಗೆ ಕೂತಾಗ ನಮ್ಮ ಮನಸ್ಸು ಅಲರ್ಟ್ ಆಗಿರುವಷ್ಟು ನಾವು ಇನ್ನೊಂದು ಆಸನದಲ್ಲಿ ಕೂತ್ರೆ ಅಷ್ಟು ಅಲರ್ಟ್ ಆಗಿರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವರು ಆಸನವನ್ನು ಗೆದ್ದು ನಾವು ಪ್ರಾಣಾಯಾಮವನ್ನು ಮಾಡಬೇಕು. ಅಂತಶ್ಚರಾಣಾಂ ವಾಯೂನಾಂ ಬಾಹ್ಯಾಭ್ಯಂತರ ರೋಧನಂ ಪ್ರಾಣಾಯಾಮ ಇತಿ ಪ್ರೋಕ್ತಃ ದ್ವಿವಿಧ ಸಚ ಕಥ್ಯತೆ. ಆ ಪ್ರಾಣಾಯಾಮವನ್ನು ಎಲ್ಲರೂ ಮಾಡ್ಬೋದು. ಅವ್ರು ಮಾಡಬೇಕು, ಇವ್ರು ಮಾಡಬೇಕು, ಅವ್ರು ಮಾಡಬಾರ್ದು, ಇವ್ರು ಮಾಡಬಾರ್ದು, ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. ಮೂಗಿದ್ದವರೆಲ್ಲ ಮಾಡ್ಬೋದು. ಮೂಗುಂಟಾ ಮಾಡಿ, ಶೀತ ಆಗಿದೆಯಾ ಬೇಡ. ಅದು ಶೀತ ಆಗಿದೆ ಅಂತಂದಾಗ ನಾವು ಅದಕ್ಕೆ ಬೇರೆ ರೀತಿಯನ್ನು ಹೇಳ್ತಾರೆ, ಅದನ್ನು ಹೇಗೆ ಮಾಡಬೇಕು, ಅನುಲೋಮ ವಿಲೋಮ ಇತ್ಯಾದಿ ಬೇರೆ ಬೇರೆ ಥರದ್ದು ಹೇಳ್ತಾರೆ. ಈ ಪ್ರಾಣಾಯಾಮ ಮಾಡಲಿಕ್ಕೆ ಹೋಗ್ಬಿಟ್ಟು ತಲೆನೋವು, ಶೀತ, ಎದೆನೋವು ಇಂಥ ಸಂದರ್ಭ, ತಲೆನೋವು ತುಂಬ ಜೋರಿಗಿದ್ದಾಗ ಈ ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ಅಪಾಯ ಇದೆ. ಚೂರು ಹೆಚ್ಚು ಕಮ್ಮಿ ಆದರೂ ಜಾಸ್ತಿ ನೋವಾಗಲಿಕ್ಕೆ ಸಾಧ್ಯತೆ ಇದೆ. ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ ನಾವು ಮಾಡ್ಬೋದು. ಇನ್ನು ಮೂಲವ್ಯಾಧಿ ಮೊದಲಾದ ರೋಗಗಳಿದ್ದರೆ ಕುಂಭಕವನ್ನು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮೇಲಕ್ಕೆ, ಅಂದರೆ ಪ್ರಾಣಾಯಾಮ ಮಾಡದೆಯೂ ಮಾಡ್ಬೋದು. ಮಾಡದೆ ಆಕುಂಚನವನ್ನು, ಅಂದರೆ ಗುದದ್ವಾರವನ್ನು ಮೇಲಕ್ಕೆ ಎಳ್ಕೊಳ್ಳೋದನ್ನೇ ನಾವು ನಿತ್ಯ ಸುಮಾರು ಒಂದು 10 ನಿಮಿಷ ಕೂತು ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಅಂದರೆ ಮೂಲವ್ಯಾಧಿಯ ರೋಗವೇ ಪರಿಹಾರ ಆಗುತ್ತೆ. ಬೆನ್ನಿನ ಮೂಳೆ ಅಂದರೆ ಮೂಲ ಭಾಗದಲ್ಲಿ ನೋವಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಹೀಗೆ ಪ್ರಾಣಾಯಾಮದ ಒಂದೊಂದು ಫಲ ಹೇಳಿದರೆ ನಮ್ಮದು ಸೆಷನ್ ಮುಗಿಯುವುದಿಲ್ಲ. ಅದರಿಂದಾಗಿ ಅದನ್ನು ಬೇರೆ ಬೇರೆ ತುಂಬ ಪುಸ್ತಕಗಳು ಇವತ್ತಿನ ಹೇಳಲಿಕ್ಕೆ ಸಿಗ್ತವೆ, ಅದನ್ನು ಓದಬಹುದು ನೀವು. ಆದರೆ ದಯವಿಟ್ಟು ತಿಳ್ಕೊಳ್ಳಿ, ನಮಗೆ ಹಿಂದಿನವರು ಕೊಟ್ಟಂತಹ ಒಂದೊಂದು ಸಂಗತಿಯೂ ಕೂಡ 1000 ಮುಖದ ಫಲವನ್ನಿಟ್ಟುಕೊಂಡೇ ಹೇಳಿದ್ದಾರೆ. ಅದು ಕೇವಲ ಅನುಷ್ಠಾನ ಮಾಡಿ ಯಾವುದೋ ಒಂದು ವೇಷ ತೊಟ್ಟು ನಾವು ಇಂಥ ಮತದವರು ಅಂತ ಹೇಳಲಿಕ್ಕೆ ಅಷ್ಟಕ್ಕೇ ಅಲ್ಲದೆ ನಮ್ಮ ದೈಹಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ರಾಷ್ಟ್ರದ ಉನ್ನತಿಕೆಯನ್ನೂ ಯೋಚನೆ ಮಾಡಿ ನಮ್ಮ ನಿತ್ಯದ ಅನುಷ್ಠಾನವನ್ನು ಜೋಡಿಸಿದ್ದಾರೆ. ಆ ಜೋಡಣೆಯನ್ನು ನಾವು ಅರ್ಥ ಮಾಡಿಕೊಂಡು ಮಾಡಿದರೆ ಮತ್ತೆ ಮುಂದೆ ಯಾವತ್ತಿರುತ್ತೆ ಅಂತ ತಿಳಿಸ್ತೀರಲ್ವಾ, ಯಾವತ್ತಿರುತ್ತೆ ಅಂತ. ಈ ಸೆಷನ್ ಇಲ್ಲಿಗೆ ಮುಗಿಯುವುದಿಲ್ಲ, ಇದು ಮತ್ತೆ ಮುಂದುವರಿಯುತ್ತೆ. ಅವರು ದೀರ್ಘವಾಗಿ ಹೇಳಿ ಅಂತ ಹೇಳಿದ್ದಕ್ಕೆ ನಾನು ಎಲ್ಲ ವಿಷಯಗಳನ್ನು ಸ್ಪರ್ಶ ಮಾಡಲಿಕ್ಕೆ ಆದರೂ ಆಗಲಿಲ್ಲ. ನಾನು ಎಲ್ಲ ವಿಷಯವನ್ನು ಹೇಳ್ತೇನೆ ಅಂತ ಅಂದ್ಕೊಂಡು ಅಲ್ಲಲ್ಲೇ ಮುಟ್ಟಿ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಮತ್ತೆ ಮುಂದಿನ ಸೆಷನ್ ಇಷ್ಟು ದೀರ್ಘ ಇರುವುದಿಲ್ಲ, ಬಹುಶಃ ಇನ್ನೊಂದು 2 ಸೆಷನ್ನಲ್ಲಿ ಮುಗಿಬಹುದು ಅಂತ ಭಾವಿಸ್ತೇನೆ. ಅಲ್ಲಿಯ ತನಕ ನೀವೆಲ್ಲ ಇಷ್ಟು ಹೊತ್ತು ಕೂತು ಸಮಾಧಾನದ ಕೇಳಿದ್ದನ್ನು ಹೃದಯದ ಒಳಗೆ ಇಳಿಸುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಆ ಕ್ರಿಯೆಯಲ್ಲಿ ತೊಡಗುವಂತೆ ಮಾಡಲಿ ಅಂತ ಪ್ರಾರ್ಥಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.